ಕೆಪ್ಪ ಗುರುವಿನ ಸೇವೆಯನ್ನ ಮೈಮರೆತು ಸೇವೆಯನ್ನ ಮಾಡುತ್ತಾ ಹೊರಟ. ಹಿಂಗ ಅನಂತ ಲೀಲೆಗಳನ್ನ ಅವಧೂತ ಅಯ್ಯಪ್ಪ ತಾತನವರು ತೋರುತ್ತಾ ಹೊರಟಿದ್ದಾರೆ. ಹೋಗುವಂತಹ ಸಂದರ್ಭದೊಳಗ ಯಾವಾಗ ಈ ಸಂಸಾರವನ್ನ ಬಿಡಬೇಕು, ಈ ಸಂಸಾರವನ್ನ ಬಿಡಬೇಕು 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 ಎನ್ನುವಂತ ವಿಚಾರದೊಳಗ ಉಳಿದುಕೊಂಡಿದ್ದೇನೆ. ಕರೆ ಊರೊಳಗ ಉಳಿದುಕೊಂಡೇನೆ, ಮನೆಗೆ ಹೋಗುತ್ತಿಲ್ಲ. ಆದ್ರೆ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ನನಗ ಕಣ್ಣಿಗೆ ಬೀಳುತ್ತಾರೆ. ಇವರ್ಯಾರು ನನ್ನ ಕಣ್ಣಿಗೆ ಬೀಳಿಕೊಡುತ್ತಿಲ್ಲ. ಈ ಸಂಸಾರವನ್ನ ತೊರೆದು ಎಲ್ಲೋ ಒಂದು ಕಡೆ ಭಗವಂತನ ದಾನದೊಳಗ ಉಳಿದುಕೊಂಡು ಬಿಡಬೇಕು. ಎಷ್ಟು ದಿನ ಇದ್ದರೇನದ ಈ ಸಂಸಾರದೊಳಗ. ಮದುವೆ ಆಯ್ತು, ಮಕ್ಕಳಾಯ್ತು, ಮೊಮ್ಮಕ್ಕಳು ಸಹಿತವಾಗ ಆಗಿದ್ದಾರಂದ ಬಳಿಕ ಇನ್ನು ಈ ಸಂಸಾರ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಅವರಿಗಾಗಿ ಗಳಿಸಿ ಇಡ್ತೀವಿ. ಕರೆ ಮುಂದೆ ಬಿಟ್ಟು ಹೋಗ್ತೀವೇನು, ತೆಗೆದುಕೊಂಡು ಹೋಗ್ತೀವೇನು ಏನಾದ್ರೂ ಸಂಪತ್ತನ್ನ. ಮುಂದೆ ಹೋಗುವಂತ ಸಂದರ್ಭದೊಳಗ ನಾವು ಮಾಡಿರುವಂತ ಒಳ್ಳೆಯ ಕೆಲಸಗಳು ಅಥವಾ ಕೆಟ್ಟ ಕೆಲಸಗಳು, ಒಳ್ಳೆಯದು ಮಾಡಿದ್ರೆ ಇಡೀ ಜಗತ್ತು ಗುಣಗಾನವನ್ನ ಮಾಡುತ್ತದೆ. ಕೆಟ್ಟದ್ದನ್ನ ಮಾಡಿದ್ರೆ ಆ ಮನುಷ್ಯ ಕೆಟ್ಟದ್ದ ಬಿಟ್ಟು ಹೋಗಿದ್ದು ಬಹಳ ಚಲೋ ಆಯ್ತು ಅಂತ ಮಾತನಾಡುತ್ತಾರೆ. ಒಬ್ಬ ಸಂತ ಮಹಾತ್ಮರು ನಮ್ಮ ಬಾಜು ಉಳಿದುಕೊಳ್ತಾರಂದ ಬಳಿಕ ಆ ಸಂತ ಮಹಾತ್ಮರನ್ನ ಸದಾವ ಕಾಲವಾಗಿ ನಾಮಸ್ಮರಣೆಯನ್ನ ಮಾಡಬೇಕು. ಇಲ್ಲಿ ಎದ್ದಲದೊಡ್ಡಿ ಗ್ರಾಮ ಅವಧೂತ ಅಯ್ಯಪ್ಪ ತಾತನವರನ್ನ ಮಹಾತ್ಮ ದೇವಮಾನವ ಮಾನವ ರೂಪದೊಳಗೆ ಇರುವಂತ ಭಗವಂತ ಅಂತ ತಿಳ್ಕೊಂಡು ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಕರೆ ಆದರೆ ಎದ್ದಲದೊಡ್ಡಿಯ ಗ್ರಾಮವನ್ನ ಬಿಟ್ಟು ಹೋಗಬೇಕು. ಯಾವಾಗ ವಿಚಾರ ಬಂತು, ಒಂದು ದಿನ ಯುಗಾದಿ ಅಮಾವಾಸ್ಯೆ ಬಂತು. ಯುಗಾದಿ ಅಮಾವಾಸ್ಯೆ ಪಾಡ್ಯಮಿ ತಿಥಿಯ ದಿನದಂದು ಅಮರಯ್ಯ ತಾತನವರು ಒಂದು ದಿನ ನಮ್ಮ ಊರಿಗೆ ಇನ್ನ ಬಂದು ಬಿಡಿ, ಇನ್ನ ತಿಮ್ಮಾಪುರ ಗ್ರಾಮದೊಳಗ ನಿಮ್ಮ ವಾಸ ಆಗಬೇಕು, ನಮ್ಮೂರೊಳಗ ಬನ್ನಿ ಎನ್ನುವಂತ ಮಾತನ್ನ ಒಂದಿಷ್ಟು ದಿನಗಳ ಹಿಂದೆ ಅಮರಯ್ಯ ತಾತನವರು ಅಯ್ಯಪ್ಪ ತಾತನವರ ಬಳಿ ಮಾತನಾಡಿದ್ದು. ಅಮರಯ್ಯ ತಾತನವರು ಅಂದು ಹೇಳಿರುವಂತ ಮಾತುಗಳು ಇಂದು ಅಯ್ಯಪ್ಪ ತಾತನವರಿಗೆ ನೆನಪಾಗಿರುವಂತ ಪ್ರಕಾರವಾಗಿ ನಾ ಇನ್ನು ತಿಮ್ಮಾಪುರ ಗ್ರಾಮಕ್ಕ ಹೋಗಬೇಕು ಅಂತ ವಿಚಾರ ಮಾಡುತ್ತಾರೆ. ಹೆಂಗ್ ವಿಚಾರ? ನವ ವಸಂತ ಕಾಲ, ಚೈತ್ರದ ಚಿಗುರಲಿ ಹೊಸ ಮಳೆಗಾಲ, ಆರಂಭದ ಮಳೆಗಾಲ ನೋಡ್ರಿ. ಇದು ಎಷ್ಟು ಚಂದ ಇವತ್ತು ಗಾಳಿ ಬಿಡಕತ್ತದಿಷ್ಟು ಗಾಳಿ ಇದ್ದಿಲ್ಲ. ಹೊಸ ಚಿಗುರಲೆ ಮಳೆ ಬಂದಾಗ ಎಷ್ಟು ಚಂದ ಚೈತ್ರದ ಮಾಸದೊಳಗೆ ಹೆಂಗ ಚಿಗುರುತ್ತದೆ, ಹಂಗ ಇನ್ನ ಚಿಗುರುವಂತ ಎಲೆಗಳ ಯುಗಾದಿ ಪಾಡ್ಯಮೆಯಿಂದ ಅಲ್ಲಿಂದ ಹೊಸ ವರ್ಷ ನಮ್ಮೆಲ್ಲ ರೈತರಿಗೆ ಯುಗಾದಿ ಹಬ್ಬವನ್ನ ನಾವೆಲ್ಲ ಹೊಸ ವರ್ಷ ಅಂತ ಕರಿತೀವಿ. ಅಂತ ಹೊಸ ವರ್ಷಕ್ಕೆ ನಾನು ಸಂಸಾರವನ್ನ ತೊರೆದು ಹೋಗಬೇಕಂತ ತಿಳ್ಕೊಂಡು ವಿಚಾರವನ್ನ ಮಾಡಿ ಬೆಳಗಿನ ಜಾವ ಬೇಗ ಎದ್ದುಕೊಂಡು ಸ್ನಾನ ಪೂಜಾದಿಗಳನ್ನ ಮುಗಿಸಿಕೊಂಡು ಕೈಯೊಳಗ ಏಕನಾದವನ್ನ ಹಿಡಿದುಕೊಂಡು ತತ್ವ ಪದಗಳನ್ನ ಹಾಡುತ್ತಾ, ಸರ್ಪ ಭೂಷಣರ ತತ್ವ ಪದಗಳನ್ನ, ಕೈವಲ್ಯ ಪದ್ಧತಿಯ ತತ್ವ ಪದಗಳನ್ನ ಹಾಡುತ್ತಾ, ಏಕನಾದವನ್ನ ಮೀಟುತ್ತ ಗಾಯನದೊಳಗ ನಾದವನ್ನ ಮಾಡುತ್ತ ನಾದ ಲಹರಿಯೊಳಗ ಇಲ್ಲಿ ಅಯ್ಯಪ್ಪ ತಾತನವರು ಹಾಡನ್ನ ಹಾಡುತ್ತಾ ಹೊರಟು ಹಳ್ಳಗಳನ್ನ ದಾಟುತ್ತಾ ಕೊಳ್ಳಗಳನ್ನ ದಾಟುತ್ತಾ ಹಿಂಗ ನಡ್ಕೋಂತ ಎಲ್ಲಿಗೆ ಬರುತ್ತಾರೆ? ತಿಮ್ಮಾಪುರ ಗ್ರಾಮವನ್ನ ಮುಟ್ಟುತ್ತಾರೆ. ಆದ್ರೆ ತಿಮ್ಮಾಪುರ ಗ್ರಾಮಕ್ಕ ಬಂದು ಮುಟ್ಟಿದ್ರು ಕರೆದಿರತಕ್ಕಂಥವರು ಯಾರೂ ಸಹಿತವಾಗಿ ಅಯ್ಯಪ್ಪ ತಾತನವರ ಕಣ್ಣಿಗೆ ಯಾರೂ ಬೀಳುವುದಿಲ್ಲ. ಕರೆದಿರ್ತಕ್ಕಂಥವರು ಇಲ್ಲಿ ಅಮರಯ್ಯ ತಾತನವರು ಅವಧೂತ ಅಯ್ಯಪ್ಪ ತಾತನವರನ್ನ ಊರಿಗೆ ಕರೆದಿದ್ದಾರೆ, ಯಾರೂ ಕಣ್ಣಿಗೆ ಬಿದ್ದಿಲ್ಲ. ಇಲ್ಲಿ ಅಯ್ಯಪ್ಪ ತಾತನವರು ಎಲ್ಲಿ ಹೋಗ್ತಾರೆ ಅಂದ್ರೆ ಅಗಸಿಯ ಕಟ್ಟಿ ಮೇಲೆ ಕುಳಿತುಕೊಳ್ಳುತ್ತಾರೆ. ಯಾವಾಗ ಅಗಸಿಯ ಕಟ್ಟೆಯ ಮೇಲೆ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ಯಾರ ಸುಳಿವೂ ಇಲ್ಲ, ಯಾರ ಸುಳಿವು ಸಹಿತವಾಗಿ ಅಯ್ಯಪ್ಪ ತಾತನವರೆಗೆ ಇಲ್ಲ. ಯಾವಾಗ ಸುಳಿವಿಲ್ಲದಂತಾಯಿತು ಅಗಸಿಯ ಕಟ್ಟೆಯೊಳಗ ಅಯ್ಯಪ್ಪ ತಾತನವರು ಕುಳಿತುಕೊಂಡಿರುವಂತ ಸಮಯದೊಳಗ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಮುದ್ದಯ್ಯ, ಗುಂಡಯ್ಯ, ಪಕಿರಯ್ಯ ಅಂತಕ್ಕಂಥವ್ರು 3 ಜನ ಬರ್ತಾರೆ.
ಮುದ್ದಯ್ಯ, ಗುಂಡಯ್ಯ, ಪಕಡಯ್ಯ ಅಂತಕ್ಕಂಥವರು 3 ಜನ ಬಂದು ಅವಧೂತ ಅಯ್ಯಪ್ಪ ತಾತನವರು ಯಾವಾಗ ಕಣ್ಣಿಗೆ ಬಿದ್ರು, ಯಪ್ಪ ಇಂದು ನಮ್ಮೂರು ಭಾವನವಾಯಿತು. ನೀನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವ ಕೃಪೆಯಾಗು ಅನ್ನುವ ಹಾಗೆ ಯಾವ ಭಗವಂತ ನಮ್ಮೂರೊಳಗ ಪಾದ ಇಟ್ಟಿದ್ದಾನಂದ ಬಳಿಕ ನಮ್ಮೂರು ಇಂದು ಸುಕ್ಷೇತ್ರವಾಯಿತು. ಮಹಾತ್ಮ ನಿನ್ನಿಂದ ನಮ್ಮೂರು ಪಾವನವಾಯಿತು, ನಮ್ಮೂರು ಬೆಳಕಾಯಿತು, ಬೆಳಕಿನತ್ತ ನಮ್ಮೂರು ಅಂತ ತಿಳ್ಕೊಂಡು ಎಲ್ಲರೂ ಶಿರಸಾವಹಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಮಾಡಿದ ಬಳಿಕ ಮುದ್ದಯ್ಯನವರು ಒಂದು ಮಾತನ್ನ ಹೇಳ್ತಾರೆ, ಯಪ್ಪ ಮಹಾತ್ಮರೇ, ಮನೆಗೆ ಹೋಗೋಣ ನಡೆಯಿರಿ, ಮನೆಗೆ ಹೋಗೋಣ ನಡೆಯಿರಿ, ಮನೆಗೆ ಹೋಗಿ ಒಂದಿಷ್ಟು ಪ್ರಸಾದವನ್ನ ಮಾಡುವರಂತೀರಿ, ಸ್ವಲ್ಪ ಪ್ರಸಾದ ಮಾಡ್ಲಿಕ್ಕೆ ಮನೆಗೆ ಹೋಗೋಣ ಅಂತ ಮುದ್ದಯ್ಯನವರು ಕರೀತಾರೆ. ಇದು ಒಂದು ಸಾರಿ ಕರೆಯುವಂತ ಮಾತಲ್ಲ ಬಂಧುಗಳೇ. ಊರಿಗೆ ಬಂದಾರಂದ ಬಳಿಕ ಒಂದು ದಿನ ಪ್ರಸಾದವಲ್ಲ. ಒಬ್ಬ ಮಹಾತ್ಮ ಊರೊಳಗೆ ಉಳಿದುಕೊಳ್ತಾನಂದ ಬಳಿಕ ಒಂದು ದಿನ ಪ್ರಸಾದ ಮಾಡಿ ಬಿಟ್ರೆ ಮುಂದೆ ಉಳಿದುಕೊಳ್ಳುವುದು ಹೆಂಗ? ಅವಧೂತ ಅಯ್ಯಪ್ಪ ತಾತನವರು ವಿಚಾರ ಮಾಡ್ತಾರ, ನೋಡ್ರಿ ಮುದ್ದಯ್ಯನವರೇ, ನಾವು ನಿಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕಾಗಿತ್ತು ಅಂದ್ರ ಪ್ರತಿನಿತ್ಯಲು ಸಹಿತವಾಗಿ ನಾನು ಎಷ್ಟು ದಿನಗಳ ಕಾಲ ನಿಮ್ಮೂರೊಳಗ ಉಳಿದುಕೊಡ್ತೀನಿ, ಅಷ್ಟು ದಿನಗಳ ಕಾಲ ನಿನ್ನ ಮನೆಯೊಳಗ ಪ್ರಸಾದ ಆಗಬೇಕು, ಅಂದ್ರೆ ಮಾತ್ರ ನಿನ್ನ ಮನೆಗೆ ಬರುತ್ತೀನಿ. ಆದ್ರೆ ನನ್ನ ವಾಸ ಅಗಸಿ ಒಳಗ. ಮತ್ತ ಮುದ್ದಯ್ಯನವರಂತಾರೆ, ಆಯ್ತು ಯಪ್ಪ, ನೀ ಹೇಳಿದಂಗ ಆಗಲಿ ಅಂತ ಮುದ್ದಯ್ಯನವರು ಹೇಳಿದ್ರು. ಆ ಮಾತಿಗೆ ಪ್ರತಿ ಉತ್ತರವಾಗಿ ಮತ್ತೆ ಅಯ್ಯಪ್ಪ ತಾತನವರು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ, ಮುದ್ದಯ್ಯನವರೇ, ನಿಮ್ಮ ಮನೆಯೊಳಗ ನಾನು ಪ್ರಸಾದಕ್ಕೆ ನೀಡಿಸಿಕೊಳ್ಳುವುದಕ್ಕೆ ಬರಬೇಕಾಗಿತ್ತು ಅಂದ್ರ ನಿಮ್ಮ ಮನೆಯೊಳಗ ಹಿರಿಯರೆಲ್ಲರೂ ಊಟವನ್ನ ಮಾಡಬೇಕು, ಮಕ್ಕಳೆಲ್ಲರೂ ಸಹಿತವಾಗಿ ಊಟವನ್ನ ಮಾಡಬೇಕು, ನಿಮ್ಮ ಮನೆಯ ಗುರುಗಳು ಸಹಿತವಾಗಿ ಊಟವನ್ನ ಮಾಡಬೇಕು. ಎಲ್ಲರೂ ಊಟ ಮುಗಿದ ಬಳಿಕ ನಿಮ್ಮ ಮನೆಗೆ ನಾನು ನೀಡಿಸಿಕೊಳ್ಳುವುದಕ್ಕೆ ಬರುತ್ತೇನೆ, ಅವಾಗ ನನಗೆ ನೀಡಬೇಕು, ಅಲ್ಲಿ ತನಕ ನನಗ ಯಾವುದೇ ರೀತಿಯ ಊಟವನ್ನ ಬೇಡ ಅನ್ನುವಂಥ ಮಾತನ್ನ ಇಲ್ಲಿ ಅಯ್ಯಪ್ಪ ತಾತವ್ರು ಹೇಳುತ್ತಾರೆ. ಒಂದಿಷ್ಟು ಜನ ಅಲ್ಲಿ ಇಲ್ಲಿ ಇರಬಹುದು, ನಾವಾದ್ರೆ ನಮಗೆ ಮೊದಲು ಪ್ರಸಾದ ಆಗಬೇಕಂತ ನಾವು ಕೇಳ್ತೀವಿ, ನಮಗೆ ಮೊದಲು ಪ್ರಸಾದ ಬೇಡ ಅಂತ ಹೇಳ್ತಾರೆ ಅಯ್ಯಪ್ಪ ತಾತನವರು. ಇಲ್ಲಿ ನಮಗ ಯಾವ ರೀತಿಯ ಪ್ರಸಾದವು ನಮಗೆ ಮೊದಲು ಬೇಡ, ನಿಮ್ಮ ಮನೆಯೊಳಗೆ ಗುರುಗಳೆಂದುಕೊಂಡು ಎಲ್ಲರೂ ಯಾವಾಗ ಪ್ರಸಾದವನ್ನು ಮಾಡ್ತಾರೆ, ಎಲ್ಲರ ಪ್ರಸಾದ ಮುಗಿದ ಬಳಿಕ ನಿಮ್ಮ ಮನೆಯ ಅಂಗಳದ ಮುಂದ ನಾವು ನಿಲ್ಲುತ್ತೀವಿ, ನಿನ್ನ ಮನೆಯೊಳಗೆ ಏನು ಪ್ರಸಾದ ಅದ ಇದ್ದು ಪ್ರಸಾದವನ್ನೇ ನನಗುಣಪಡಿಸಬೇಕು, ನೀಡಬೇಕು. ಅದೇ ಪ್ರಸಾದವನ್ನ ತೆಗೆದುಕೊಂಡು ಅಗಸಿಯೊಳಗೆ ಬಂದು ನಾವು ಪ್ರಸಾದ ಮಾಡುತ್ತೀವಿ ಅಂತ ಹೇಳಿದ್ರು. ಈ ಮಾತಿಗೆ ಒಪ್ಪಿಕೊಂಡ ಮುದ್ದಯ್ಯ. ಯಾವಾಗ ಈ ಮಾತಿಗೆ ಒಪ್ಪಿಕೊಂಡ, ನೋಡ್ರಿ ಸಂತ ಮಹಾತ್ಮರ ಮಾತುಗಳು ವಿಚಾರಧಾರಿಗಳು ಬೇರೆ ಇರ್ತದೆ. ಇಲ್ಲಿ ದೊಡ್ಡವಾಡ ಅನ್ನುವಂತ ಗ್ರಾಮ ಬರುತ್ತದೆ. ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಮುದ್ದಯ್ಯನವರ ಮನೆ ಮುಂದೆ ಹಿಂಗ ಪ್ರಸಾದವನ್ನ ಬೇಡಿದ್ರು. ದೊಡ್ಡವಾಡದೊಳಗೂ ಸಹಿತವಾಗಿ ಒಬ್ಬ ಮಹಾತ್ಮ ಭಿಕ್ಷೆಯನ್ನು ಬೇಡ್ತಾನೆ. ಯಾವಾಗ ದೊಡ್ಡವಾಡದೊಳಗ ಗಂಡ ಹೆಂಡತಿ ಇಬ್ರು ಮನೆಯೊಳಗೆ ಊಟವನ್ನ ಮಾಡ್ಕೋತ ಕೂತಾರೆ. ಕೇವಲ ಮನೆಯೊಳಗೆ 3 ರೊಟ್ಟಿಗಳಿದ್ದಾವೆ, ಕೇವಲ 3 ರೊಟ್ಟಿಗಳಿದ್ದಾವೆ. ಈ ಸಂತರು ಯವಾ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡಿದ್ರು. ಒಂದಿಷ್ಟು ಅಷ್ಟವಾಗ್ಯದವ, 3 ದಿನಗಳ ಕಾಲ ಆಗ್ಯದ, ಊಟ ಮಾಡಲಿಲ್ಲವ, ಮನೆಯೊಳಗೆ ಏನಾದ್ರೂ ಇದ್ರೆ ಒಂದಿಷ್ಟು ಊಟಕ್ಕೆ ಕೊಡ್ರಿ ಅಂತ ಬೇಡ್ತಾರೆ. ಸಂತರು ಒಂದಿಷ್ಟು ಊಟಕ್ಕೆ ಕೊಡ್ರಿ ಅಂತ ಬೇಡಿದ್ರು. ಹೆಂಡತಿ ಒಂದಿಷ್ಟು ಮುಂಗೋಪಿ ಇದ್ರು, ಆದ್ರೆ ಒಳ್ಳೆ ಹೆಣ್ಣು ಮಗಳು, ಇರೋ 3 ರೊಟ್ಟಿ ಗಂಡ ಹೆಣ್ಣು ಸೇರ್ಕೊಂಡು ಊಟ ಮಾಡ್ಕೊತ ಕುಂತೀವಿ, ನಿನಗೆ ಎಲ್ಲಿಂದ ದಾನ ಮಾಡೋಣ, ನಿನಗ ಎಲ್ಲಿಂದ ದಾನ ಮಾಡೋದು ಅಂತ ಕೇಳಿದ. ಗಂಡ ಬಹಳ ಪರೋಪಕಾರಿ ಇದ್ದ. ಬಂಗಾರ 3 ರೊಟ್ಟಿದ, 3 ರೊಟ್ಟಿಗಳಿಗೆ ಒಂದೂವರೆ ಪ್ರಸಾದವನ್ನ ನಾವು ತೆಗೆದುಕೊಳ್ಳಾಕತ್ತೀವಿ. 1 ರೊಟ್ಟಿ ಕೊಟ್ರೆ ನಮಗೇನು ಕಡಿಮೆ ಆಗ್ತದ? 1 ರೊಟ್ಟಿಯನ್ನ ಕೊಟ್ರೆ ನಮಗೆ ಎಲ್ಲಿ ಕಡಿಮೆ ಆಗ್ತದ? ಕಡಿಮೆ ಆಗೋದಿಲ್ಲ. ಆ ಮಹತ್ವನಿಗೆ ಒಂದು ರೊಟ್ಟಿ ಕೊಡು. ಮನೆಯೊಳಗೆ ಏನಿತ್ರಿ, ಪುಂಡೆ ಪಲ್ಲಿ ಇತ್ತು, ಸ್ವಲ್ಪ ಭಾಳ ಇರ್ಲಿಲ್ಲ. ಪುಂಡೆ ಪಲ್ಲಿ ಒಂದಿಷ್ಟು ಉಂಚಟ್ನಿ ರೊಟ್ಟಿ ತುಂಬ ಸವರ್ಕೊಂಡು ಆ ಹೆಣ್ಣು ಮಗಳು ತಂದು ಕೊಟ್ಲು. ಈ ಸಂತರು ಅದೇ 1 ರೊಟ್ಟಿಯನ್ನ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಆದ ಬಳಿಕ ಯವ್ವ ನನ್ನ ಹೊಟ್ಟೆ ತುಂಬಲಿಲ್ಲ, ಯವ್ವ ಬಹಳ ಹಸಿವಾಗ್ಯದ, ನನ್ನ ಹೊಟ್ಟೆ ತುಂಬಲಿಲ್ಲವ್ವ, ಇನ್ನೊಂದು ರೊಟ್ಟಿ ಕೊಡುವ
ಎಷ್ಟು ಚಂದ ಬೇಡುತ್ತಾರೆ. ಇನ್ನೊಂದು ರೊಟ್ಟಿ ಕೊಡುವ ಬಂದಾಗ ಗಂಡನ ಮುಖ ನೋಡಿದರು. ಯಾಕಂದ್ರೆ ಇರೋದು 2 ರೊಟ್ಟಿ ಉಳ್ಕೊಂಡದಲ್ಲಿ. ಗಂಡನ ಮುಖವನ್ನ ನೋಡಿದಳು. ಪತಿದೇವ ಹೇಳ್ತಾನೆ, 1 ವರೆ ಮೊದಲು ಊಟ ಮಾಡೋಣ ಅಂತ ಹೇಳಿದ್ವಿ, ಇನ್ನೊಂದು ರೊಟ್ಟಿ ಸಹಿತವಾಗಿ ಕೊಡೋಣ, ನನಗರ್ಧ ಇರ್ಲಿ ನಿನಗರ್ಧ ಇರ್ಲಿ. ಆ ರೊಟ್ಟಿಗೂ ಸಹಿತವಾಗಿ ಸ್ವಲ್ಪ ಪುಂಡೆಪಲ್ಲಿ ಮತ್ತು ಉಂಚಟ್ನಿನ ಹಚ್ಚಿಕೊಟ್ಲು. 1 ರೊಟ್ಟಿ ತಗೊಂಡುಕೊಂಡು ಆ ರೊಟ್ಟಿನೂ ಸಹಿತವಾಗಿ ಸ್ವೀಕಾರ ಮಾಡಿದ್ರು. ಮಾಡಿದ ಬಳಿಕ ಮತ್ತೆ ಬೇಡುತ್ತಾರೆ. ಸಂತ ಮಹಾತ್ಮರ ಪರೀಕ್ಷೆ ಕಾಲ ಅಂತಕ್ಕಂಥದ್ದು ಸಾಮಾನ್ಯವಾದ ಮಾತಲ್ಲ. ಯವ್ವ, ಇನ್ನೂ ನನಗೆ ಹೊಟ್ಟೆ ತುಂಬಿಲ್ಲ. ಇನ್ನೊಂದು ರೊಟ್ಟಿ ಬೇಡುತ್ತಾರೆ ಸಂತರು. ಇರೋ 1 ರೊಟ್ಟಿ ಉಳಿದಾಗ ಪತಿದೇವನ ಮುಖವನ್ನ ನೋಡಿದಳು. ಪತಿದೇವ ಹೇಳ್ತಾನೆ, ಪ್ರತಿನಿತ್ಯದ ಸಹಿತವಾಗಿ ಹೊಟ್ಟೆ ತುಂಬ ಊಟವನ್ನ ಮಾಡಿಕೊಂಡು ಮಲಗುತ್ತಿದ್ವಿ. ಒಂದು ದಿನ ಉಪವಾಸ ಇದ್ರ ನಮ್ಮಗಳಿಗೇನು ತೊಂದರೆ ಆಗೋದಿಲ್ಲ. ಆ ಮಹಾತ್ಮನಿಗೆ ಪ್ರಸಾದ ಇವತ್ತು ನಮ್ಮ ಮನೆಯೊಳಗ ಆ ಭಗವಂತನ ಇಚ್ಛೆ ಆಗ್ಯದ. ಅದಕ್ಕ ಈ ರೊಟ್ಟಿನೂ ಕೊಟ್ಟ ಬಿಡು. ಪುಂಡೆ ಪಲ್ಯ ಖಾಲಿ ಆಯ್ತು. ಬರೀ ಒಂದು ಚಟ್ನಿಯನ್ನ ಹಿಂಗ್ ಸವರಿ ಕೊಡುತ್ತಾಳೆ ಹೆಣ್ಮಗಳು. ಬರೀ ಒಂದು ಚಟ್ನಿ ಸವರಿದಳು. ಅದೊಂದು ರೊಟ್ಟಿ ಕೊಟ್ಟಳು. ಅದೂ ರೊಟ್ಟಿ ಸ್ವೀಕಾರವನ್ನ ಮಾಡಿದ ಬಳಿಕ, ಯವ್ವ 1 ಗ್ಲಾಸ್ ನೀರು ಕೊಡುವೆ ನನ್ನವ್ವ. ಮತ್ತೊಂದು ಗ್ಲಾಸ್ ನೀರು ತೆಗೆದುಕೊಂಡು ಬಂದು ಕೊಡುತ್ತಾಳೆ. ನೀರು ಕುಡಿತಾರೆ. ಕುಡಿದ ಬಳಿಕ ಆನಂದ ಆಯ್ತು. ಯಾವಾಗ ಆನಂದ ಆಯ್ತು, ಹೊಟ್ಟೆ ತುಂಬಿತು. ಯವ್ವ, ಹಸಿದ ಹೊಟ್ಟೆಗೆ ತಂಪ ನೀಡಿರುವೆ ನೀನು. ಈ ಹಸಿವಿನ ದಾಹವನ್ನ ಇಂಗಿಸಿರುವೆ ಎಂದ ಬಳಿಕ ನಿನಗೆ ಏನು ಬರಬೇಕು ಕೇಳು ಯವ್ವ. ನನ್ನ ಹಸಿವಿನ ದಾಹ ಹಿಂಗೆಲ್ಲ, ನಿನಗೆ ಯಾವ ಬರಬೇಕು ಕೇಳು, ಬೇಡಿದ ವರವನ್ನ ಕೊಡ್ತೀನಿ ಅಂತ ಸಂತರಂತಾರೆ. ಕೇಳಿದಾಗ ತಾಯಿ ಅಂತಾಳೆ, ಏನೂ ಕೇಳೋದಿಲ್ಲಪ್ಪ, ಶಾಂತಿ ಕೊಡುವಂತ ಬಿಡ್ತಾಳೆ ವಿನಃ ಯಾವ ಸಂಪತ್ತನ್ನ ಬಿಡೋದಿಲ್ಲ. ಆದ್ರೆ ಆ ಮುಗ್ಧತೆಗೆ ಒಲಿದಿರುವ ಮನಸ್ಸು ಹೇಳ್ತಾರೆ. ಸಂತರ ಮನಸ್ಸು ಎಂತ ಆಶೀರ್ವಾದವನ್ನ ಮಾಡ್ತಾರೆ. ಯವ್ವ, ಇಷ್ಟು ಸಂತೋಷದಿಂದ ಉಣಬಡಿಸಿದೀವಿ ಯವ್ವ, ಉಣಬಡಿಸಿದ್ದೀಯ ಅಂದ ಬಳಿಕ 7 ತಲೆಮಾರುಗಳು ತುಂಡರು ಸಹಿತವಾಗಿ ನಿಮ್ಮ ಸಂಪತ್ತು ಕರಗದೆ ಇಲ್ಲ ಅಂತ ತಿಳ್ಕೊಂಡು ನಮ್ಮ ಸಂತರು ಆಶೀರ್ವಾದವನ್ನ ಮಾಡಿದ್ರೆ ಆ ಸಂಪತ್ತು ಭರಿತವಾಗಿ ಜೀವನವನ್ನು ಮತ್ತು ಕಟ್ಟಿಕೊಳ್ಳುತ್ತಾರೆ. ಇದು ಯಾರ ಬಲ? ಗುರುವಿನ ಆಶೀರ್ವಾದ ಬಲ. ಗುರು ಆಶೀರ್ವಾದ ಮಾಡಿದ ಅಂದ್ರೆ ಮನೆತನಗಳು ಸದಾಕಾಲವಾಗಿ ಉದ್ಧಾರ. ಗುರುವಿನ ವಕ್ರ ದೃಷ್ಟಿ ಬಿತ್ತು ಅಂದ್ರೆ ಮನೆತನಗಳೇ ನಶ್ವರವಾಗಿ ಹೋಗ್ತವೆ. ಸಂತ ಮಹಾತ್ಮರ ಅಣತೆಯೊಳಗ ನಾವೆಲ್ಲ ಉಳಿದುಕೊಳ್ಬೇಕು. ಇಲ್ಲಿ ಏನಾಯ್ತು ಮುಂದಂದ್ರ, ಸಂಪತ್ತು ಬಂತು, ಸೊಕ್ಕಿಲ್ಲ, ಅಹಂಕಾರ ಇಲ್ಲ, ಗರ್ವ ಇಲ್ಲ. ಎಲ್ಲಾದ್ರೂ ದೇವಸ್ಥಾನಗಳಿಗೆ ಹೋಗಬೇಕಾಗಿತ್ತು ಅಂದ್ರ ಒಬ್ಬರು ಹೋಗೋದಲ್ಲ. ನಮಗೆ ಭಗವಂತ ಸಂಪತ್ತು ಕೊಟ್ಟಾನ ಅಂತ ತಿಳ್ಕೊಂಡು ನಾವಷ್ಟು ದೇವರುಗಳಿಗೆ ಹೋಗಿ ಬರೋದಲ್ಲ. ನಮ್ಮ ಜೊತೆ ಒಂದಿಷ್ಟು ಜನಗಳ ಸಂತ ಮಹಾತ್ಮರ ದರ್ಶನ ಅವರಿಗೂ ಮಾಡಿಸೋಣ, ದೇವರುಗಳ ದರ್ಶನವನ್ನು ಮಾಡಿಸೋಣ, ಪುಣ್ಯ ಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗೋಣ ಅನ್ನುವಂಥ ಭಾವ, ಹಿರಿದಾರ ಭಾವ ಇತ್ತು. ಒಂದು ದಿನ ಏನು ಮಾಡ್ತಾರೆ ಅಂದ್ರೆ, ಆ ತಾಯಿ ಹೆಣ್ಣು ಮಗಳು ದೇವಸ್ಥಾನಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಒಂದು ಕಡೆ ತಾನು ಒಬ್ಬ ಹೆಣ್ಣು ಮಗಳು ಹೋಗಲಾರದ ಲಾರಿ ಜನರನ್ನ ಕರೆದುಕೊಂಡು ಹೋಗ್ತಾಳೆ. ಹೆಣ್ಣು ಮಗಳು 2 ಜನ ರೀ, ಲಾರಿ ಜನ ನಮ್ಮತ್ರ ಕರ್ಕೊಂಡು ಹೋಗ್ಬೋದೇನಾವಲ್ಲ. ಯಪ್ಪ, ಲಾರಿ ಜನ ಕರ್ಕೊಂಡು ಹೋದ್ರೆ ಅವ್ರಿಗೆ ಊಟದ ಖರ್ಚೇನು, ಪ್ರಸಾದದ ಖರ್ಚೇನು ಅಂತ ನಾವು ವಿಚಾರ ಮಾಡುತ್ತೀವಿ. ಹೆಣ್ಣು ಮಗಳು ವಿಚಾರ ಮಾಡಿ ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು. ಭಗವಂತ ಕೊಟ್ಟಾನ, ಭಗವಂತನ ಭಿಕ್ಷೆ ಅಕ್ಷಯ ಪಾತ್ರೆಯೊಳಗೆ ನಾವಿದ್ದೀವಿ. ಕರ್ಕೊಂಡು ಹೋದಳು. ಹೋಗಿರುವಂತ ಸಂದರ್ಭದೊಳಗೆ ಎಲ್ಲರೂ ಕಾಲುಗಳನ್ನ ತೊಳೆದುಕೊಂಡು ದೇವರ ದರ್ಶನವನ್ನ ಮಾಡುವಂತ ಪ್ರಸಂಗದೊಳಗ ಈ ತಾಯಿ ಹೆಣ್ಣು ಮಗಳು ಸಹಿತವಾಗಿ ಕಾಲು ತೊಳಿತಾ ಇದ್ದಾಳೆ. ಕಾಲು ತೊಳೆಯುವಂತ ಸಂದರ್ಭದೊಳಗ ಆ ಮಠದ ಒಡೆಯರಾಗಿರುವಂತ ಮಹಾತ್ಮರು ಸಂತರು ಅಲ್ಲಿ ನನ್ನವ್ವ ನಿಂತ್ಕೊಂಡಿದ್ದಾಳ, ಆ ನನ್ನವ್ವ ನನ್ನ ಕರೆದುಕೊಂಡು ಬಾ ಅಂತ ಸೇವಾರ್ಥಿಗೆ ಹೇಳುತ್ತಾರೆ ಸಂತರು. ಯಾವಾಗ ಸೇವಾರ್ಥಿಗೆ ಹೇಳಿದ್ರು, ಆ ಸೇವಾರ್ಥಿಗಳು ಒಂದು, ಯವ್ವ, ನಿನಗೆ ತಾಯಿ ಅಂತ ಕರೀತಾ ಇದ್ದಾರ, ನೀನು ಬರಬೇಕಂತೆ. ನಮ್ಮ ಸಂತರು ಯಾರನ್ನ ಎಂದಿಗೂ ತಾಯಿ ಅಂತ ಕರೆದಿಲ್ಲ, ನಿಮ್ಮನ್ನ ತಾಯಿ ಅಂತ ಕರೀತಾ ಇದ್ದಾರೆ, ಬನ್ನಿ ಭೇಟಿಯಾಗ್ರಿ. 1 ಸಾರಿ ಆದರೂ ಸಹಿತವಾಗಿ ಆ ಮಠಕ್ಕೆ ಆ ಹೆಣ್ಣು ಮಗಳು ಹೋಗಿಲ್ಲ. ಪತಿದೇವ ಅಲ್ಲೇ ನಿಂತುಕೊಂಡಾನೆ. ನಿನ್ನ ಮೇಲೆ ಗುರುವಿನ ಕಣ್ಣು ಗುರುವಿನ ಆಶೀರ್ವಾದ ಇದ್ದಂತ ಕಾಣುತ್ತದ. ಗುರುಗಳ ಕರಿತಾ ಇದ್ದಾರೆ ಅಂದ ಬಳಿಕ ಗುರುವಿನಡೆಗೆ ನಡಿ, ಗುರುವಿನ ಆಶೀರ್ವಾದವನ್ನ ಪಡೆದುಕೊಂಡು ತಿಳ್ಕೊಂಡು ಪತಿದೇವ ಹೇಳಿದ ಪ್ರಕಾರ ಆ ಸಂತರ ಬಳಿ ಹೋದ್ರು. ಹೋಗಿರುವಂತಹ ಸಂದರ್ಭದೊಳಗೆ ಸಂತರಿಗೂ ಸಹಿತವಾಗಿ ಈ ಹೆಣ್ಣು ಮಗಳಿಗೆ ಮಾತುಕತೆ ನಡೀತದ ಬಂಧುಗಳೇ. ಯಾವ ಮಾತುಕತೆ?
ಯವ್ವ ನನ್ನವ್ವ ಅಂತ ಹಿಂಗ ಆ ಹೆಣ್ಣು ಮಗಳ ಕೈ ಹಿಡ್ಕೊತಾರೆ ಏಕಾಏಕಿಯಾಗಿ. ಎರಡು ಕೈಗಳನ್ನು ಹಿಂಗ ಹಿಡ್ಕೊಂಡಾಳ ಹೆಣ್ಣು ಮಗಳು. ಈ ಸಂತರು ಸಹಿತವಾಗಿ ಹಿಂಗ್ ಕೈ ಹಿಡ್ಕೊಂಡು ಹಿಂಗ ತಲೆಗೆ ಹಚ್ಕೊಂತಾರ. ಸಂತ ಮಹಾತ್ಮರು ಹಿರಿದಾದ ದೊಡ್ಡ ವಾಕ್ಚಿದ್ದಿ ಮಹಾಮಹಿಮಾ ಪುರುಷರು. ಯವ್ವ ನನ್ನವ್ವ ನಿನ್ನೆರಡು ಕೈಗಳನ್ನ ಕೊಡು ಯವ್ವ ಅಂತ ಹಿಂಗ ಕೈ ಹಿಡ್ಕೊಂಡ್ರು. ಯಪ್ಪ ನಾನು ಪರಿಚಯವಿಲ್ಲ, ಯಾರು ಅನ್ನುವುದು ನನಗೆ ತಿಳಿಯದು, ನನಗೆ ನನ್ನವ್ವ 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 ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಯವ್ವ ನೀ ಮರತೀಯೇನವ್ವ, ನೀನು ಮರತೀಯೇನವ್ವ ಅಂತ ತಿಳ್ಕೊಂಡು ಅಂದು ನನಗ ನಾನು ಹಸಿದು ಬಂದಿರುವಂತ ಸಂದರ್ಭದೊಳಗ ಹೊಟ್ಟೆ ತುಂಬ ಊಟ ಮಾಡಿಸಿದೆಲ್ಲವ್ವ. ಸಣ್ಣ ಮಕ್ಕಳಿಗೆ ಒಂದು ಚಟ್ನಿ ಹಚ್ಚಿದಂಗ ಚಂದ ರೊಟ್ಟಿ ತುಂಬ ಸವರಿ ಹೆಂಗ ಊಟ ಕೊಟ್ಟಿಲ್ಲವ್ವ, ಹಂಗ ಕೊಟ್ಟಿಲ್ಲ ಮರತೀನವ್ವ. ಆ ಮನೆ ಮುಂದ ಭಿಕ್ಷೆ ಬೇಡಿದ್ದಲ್ಲವ ಆತನೇವಾ ನಾ ನಿನ್ನ ಮಗ ಅಂತ ಸಂತರಂತ. ಅವಾಗ ಒಂದಿಷ್ಟು ನೆನಪು ಮಾಡ್ಕೊಳ್ತಾಳೆ ಹೆಣ್ಣ ಮಗಳು. ನೆನಪು ಮಾಡಿಕೊಂಡು ಮತ್ತ ಆ ಸಂತರ ಜೊತೆ ಮಾತನ್ನ ಹೇಳ್ತಾಳ. ಅಪ್ಪ ನಾನು ಕೊಟ್ಟಿದ್ದು ಪುಂಡೆ ಪಲ್ಯ ಒಂದಿಷ್ಟು, ಅದು ಮುಗಿದ ಬಳಿಕ ಒಣ ರೊಟ್ಟಿಯೊಳಗ ಹುಂಚೆ ಖಾರ ಹಚ್ಚಿ ನಿನಗ ಎಲ್ಲಾ ಕಡೆ ಸವರಿ ಕೊಟ್ಟಿದ್ದೆ, ನಾನು ಕೊಟ್ಟಿದ್ದು ತಂಗಳ ರೊಟ್ಟಿಯಪ್ಪ. ಇಷ್ಟು ನೆನಪಿಟ್ಟುಕೊಂಡು ನನ್ನವ್ವ 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 ಅಂತಾನೆ ತಿಳ್ಕೊಂಡು ಕರಿತಾ ಇದ್ದೀಯಲ್ಲ. ಆದ್ರೆ ನೀನು ಕೊಟ್ಟಿರುವುದು ಏನು ಯಪ್ಪ? ಕೇವಲ ನಾನು ಕೊಟ್ಟಿರುವಂತದ್ದು ತಂಗಳ ರೊಟ್ಟಿಯನ್ನ ನೀ ಕೊಟ್ಟಿರುವಪ್ಪ. ನನ್ನ ಮನೆತನಕ ಎಂದು ಬಡತನವೇ ಬರಬಾರದು ಅಂತ ತಿಳ್ಕೊಂಡು ಸಂಪತ್ತಿನ ಆಶೀರ್ವಾದವನ್ನು ಮಾಡಿದಲ್ಲಪ್ಪ ಈ ನನ್ನ ಮಹಾತ್ಮ. ಅವರು ಬೇರೆ ಯಾರು ಅಲ್ಲ, ಹುಬ್ಬಳ್ಳಿಯ ಸಿದ್ಧಾರೂಢ ಸಂತರು ಮಹಾಯೋಗಿಗಳು. ದಾನ ಧರ್ಮ ಮಾಡಿದ್ರೆ ಹಿಂಗಿರುತ್ತಾರಂತ್ರಿ. ಇಲ್ಲಿ ಮೊದಲ ಅನ್ನದಾನವನ್ನು ಮಾಡ್ತಾ ಇದ್ದೀನಿ. ಬೇರೆ ಯಾವ ದಾನಕ್ಕಿಂತಲೂ ಹಿರಿದಾದ ದಾನ ಯಾವುದೂ ಇಲ್ಲ. ಅನ್ನದಾನ ಶ್ರೇಷ್ಠವಾಗಿರುವಂಥ ದಾನ. ಅನ್ನದಾನಂ ಪರಂ ದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ದಾನದಲ್ಲಿ ದಾನ ಶ್ರೇಷ್ಠವಾದ ದಾನ ಅನ್ನದಾನ. ಅದಕ್ಕಿಂತಲೂ ಮಿಗಿಲಾಗಿರುವಂಥ ದಾನ ವಿದ್ಯಾದಾನ. ಇಲ್ಲಿ ಮೊದಲಿಗೆ ಅನ್ನದಾನವನ್ನು ಮಾಡೋಣ ಅಂತ ಹೇಳ್ಕೊಂಡ ಮುದ್ದಯ್ಯ ಅನ್ನದಾನವನ್ನ ಮಾಡುತ್ತ ಗುರುವಿನ ಸೇವೆಯೊಳಗೆ ಮುದ್ದಯ್ಯ ಉಳ್ಕೊಂಡ. ಸದಾವ ಕಾಲವಾಗಿ ಗುರುವಿನ ಸೇವಾ ಅಣತಿಯೊಳಗೆ ಉಳ್ಕೊಂಡಾಕರೆ. ಇಲ್ಲಿ ಸ್ವಲ್ಪ ದಿನಗಳ ಕಾಲ ಆದ ಬಳಿಕ ಹಿರಿಯ ಮಗಳಾಗಿರುವಂತ ಚೆನ್ನಮ್ಮ ಬರುತ್ತಾಳೆ. ಯಾರು? ಹಿರಿಯ ಮಗಳಾಗಿರುವಂತ ಚೆನ್ನಮ್ಮ ಎಲ್ಲಿಗೆ ಬರುತ್ತಾಳೆ? ತಂದೆ ಮನೆ ಬಿಟ್ಟು ಹೋಗಿದ್ದಾನಂದ ಬಳಿಕ ಎಲ್ಲಾ ಮಕ್ಕಳಿಗೆ ನೋವಿರುತ್ತದೆ. ನಾವೆಲ್ಲ ಪುರಾಣ ಪುಣ್ಯ ಕಥೆಗಳನ್ನ ಕೇಳುವಂತ ಸಂದರ್ಭದೊಳಗ ಇಲ್ಲಿ ಸಂತ ಮಹಾತ್ಮರ ಆಸೆ ವಿಚಾರಧಾರೆಗಳೇ ಬೇರಿರ್ತದೆ, ಆದ್ರೆ ನಮ್ಮ ಲೌಕಿಕರ ವಿಚಾರಧಾರೆಗಳೇ ಬೇರಿರ್ತದೆ. ನಮ್ಮ ಲೌಕಿಕರ ವಿಚಾರಧಾರೆ ಹೆಂಗಂದ್ರೆ ಸಂತ ಮಹಾತ್ಮರು ಸದಾವ ಕಾಲವಾಗಿ ಶಿವಧಾನವನ್ನ ಮಾಡೋಣನ್ನುವಂತ ಧ್ಯಾನದೊಳಗೆ ನಾವೆಲ್ಲ ಉಳ್ಕೊತೀವಿ. ನಮ್ಮ ಲೌಕಿಕರ ಆಸೆ ಆಕಾಂಕ್ಷೆಗಳು ಹೆಂಗಿರ್ತದೆ ಅಂದ್ರೆ, ಒಬ್ಬ ಹೆಣ್ಣು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಅಣ್ಣ ತಮ್ಮರಿಗೆ ಮದುವೆ ಮಾಡಿಕೊಟ್ಟಿದ್ರು. ಯಾರಿಗ್ರಿ? ಇಬ್ಬರು ಹೆಣ್ಣು ಮಕ್ಕಳು ಅಣ್ಣ ತಮ್ಮರ ಸ್ವಂತ ಅಣ್ಣ ತಮ್ಮಗ ಅಕ್ಕ ತಂಗಿನ ಕೊಟ್ಟಿದ್ರಿಲ್ಲ. ಆದ್ರೆ ಅತ್ತಿ ಬಹಳ ಬೆರಕಿದ್ರು ಮನೆಯೊಳಗೆ. ಹೆಂಗಿದ್ರಿ ಅತ್ತಿ? ಸಣ್ಣ ಬೆರಕಿರ್ಲಿಲ್ರಿ. ಹಿಂಗ ಮಾತು ನಡೆದದಲ್ಲ, ಹಿಂಗ ಮಾತಿಗೆ ಎಳಿತಿದ್ಳು. ಹೆಂಗ್ ಚಂದ ಮಾತಾಡ್ಲಕತ್ತಿರಲಿವಲ್ಲ. ಪುರಾಣ ನಡೆದದ, ವೈಭೋಗದ ಮಾತುಗಳು ನಡೆದಾವಿಲ್ಲ. ಹಿಂಗ ಅತ್ತಿ ಮನೆಯೊಳಗ ಸುದ್ದಿ ಚಾಲವಾತಂದ್ರ ಆ ತಾಯಿ ಸುದ್ದಿ ಮುಗಿತಿರ್ಲಿಲ್ಲ. ಈಗ ಏನು ಮಾಡಿದಳು ಅಂತಂದ್ರ ಶಸ್ತ್ರ ಆಟ ಏನ್ ನಡೀತಿರ್ಲಿಲ್ಲ. ಈ ಅತ್ತಿ ಕಾಟಕ್ಕ ಶಸ್ತ್ರ ಆಟ ನಡೀತಿರ್ಲಿಲ್ಲ. ಆ ಶಸ್ತ್ರಿಗೆ ಏನ್ ಆಸೆ ಆಗ್ಯದ? ಕರಿಗಡಬ ತಿನ್ಬೇಕಂತ ಆಸೆ ಆಗ್ಯದ, ಬೇರೆ ಯಾವ ಆಸೆ ಇಲ್ಲ. ಕರಿಗಡಬ ತಿನ್ಬೇಕಂತ ಆಸೆ ಆಗ್ಯದ. ಕರಿಗಡಬ ತಿಂದ್ರೆ ಅತ್ತಿ ಹೊಡಿತಾಳ. ಮತ್ತ ಇದು ಹಿಂಗ 5 ವರ್ಷ ಐತ್ರಿ. ಕರಿಗಡಬಿನ ಆಸೆ 5 ವರ್ಷ ಆದ್ರೆ ತೀರ್ಲಿಲ್ಲ. ಮದುವೆಯಾಗಿ 5 ವರ್ಷ ಆಗ್ಯದ. ಮನೆಯೊಳಗೆ ಹೊಟ್ಟಿ ತುಂಬ ಊಟ ಮಾಡ್ತಿದ್ರು. ಕರಿಗಡಬಿನ ಆಸೆ ತೀರ್ಲಿಲ್ಲ. ಒಂದಿನ ಏನ್ ಮಾಡಿದ್ರು, ಪತಿದೇವ ಮಕ್ಕೊಂಡಾಗ ಕಿವಿಯೊಳಗೆ ನಡೀತದ ಘಟನೆಗಳು. ಎಲ್ಲಿ ನಡೀತದ್ರೆ ಇದು ಲೌಕಿಕರ ಜೀವನದೊಳಗೆ ಇರ್ತಕ್ಕಂಥದ್ದು. ಆಸೆ ಈಡೇರಲಿಲ್ಲ ಅಂದಾಗ ಪತಿದೇವರ ಕಿವಿಯೊಳಗೆ ಇರ್ತಕ್ಕಂಥದ್ದು. ಇದು ಹೆಂಗಿರ್ತದ ರೀ ನನಗ ಕರಿಗಡಬು ತಿನ್ನಂಗಾಗ್ಯದಿ. ಏನ್ ತಿನ್ನಂಗಾಗ್ಯದ್ರಿ? ಆಸೆ ಈಡೇರಿಸ್ಬೇಕಲ್ಲ ಪತಿ. ತಾಯಿ ಮುಂದ ಮಗನ ಮಾತು ನಡೀತಿಲ್ಲ. ದುಡಿರೋ ಮೊದಲು ಕಾಯಕ ಮಾಡ್ರಿ, ಮನೆಯೊಳಗೆ ಕೂತ್ರಂಗ ಹಿಂಗ ಹೇಳುವಂತ ತಾಯಿ ಇಲ್ಲಿ ಕರಿಗಡಬು ತಿನ್ಬೇಕಂತ ಇವ್ರು ಮನೆಯೊಳಗೆ ಚಂದ ಕೂತು ಪ್ರಸಾದ ಮಾಡ್ಕೊಂಡು ಕೆಲಸ ಮಾಡ್ಲಾರ್ದಂಗ ಕುದಿರ್ಬೇಕನ್ನೋರು. ಇಲ್ಲಿ ಹಿಂಗ ನಡೀತು. ಒಂದಿನ ಅತ್ತೆ ಯಾರೋ ಮನೆಯೊಳಗೆ ಒಂದು ಫಂಕ್ಷನ್ ನಡೆದಿತ್ತು. ಅವಾಗ ಏನ್ ಮಾಡಿದ್ರು ಇವರೆಲ್ಲ? ಅತ್ತಿ ಬೆಳಗ್ಗೆ 6ಕ್ಕೆ ಹೊಕ್ಕಿನ
6ಕ್ಕೆ ಹೋಗಿ ರಾತ್ರಿ 9ವರೆಗೆ ಬರ್ತೀನಿ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು ಶಾಸ್ತ್ರಿಯವರಿಗೆ. ಯಾವಾಗ ಅತ್ತಿಯನ್ನು ಮನೆ ಬಿಟ್ಟು ಹೊಂಟಾಳ, ಬೆಳಿಗ್ಗೆ 6ಕ್ಕೆ ಹೋದ ಹತ್ತಿ 9ವರೆಗೆ ಬರುತ್ತಾಳ. ನಮ್ಮ ಆಸೆ ಇವತ್ತು ಈಡೇರಿತು, ನಮ್ಮ ಆಸೆ ಇವತ್ತು ಈಡೇರಿತು ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಮತ್ತೆ ಕರಿಗಡುಬಿಗೆ ಏನ್ ಬೇಕು ಎಲ್ಲ ತರಿಸ್ಕೊಂಡ್ರು. ಗಂಡಗೆ ಹೇಳಿ ತರಿಸ್ಕೊಂಡು ಅದ್ರ ಜೊತೆಗೆ 1 kg ತುಪ್ಪ ತರಿಸ್ಕೊಂಡ್ರು. ಕರಿಗಡುಬಿ ಎಲ್ಲ ಸಿದ್ಧತೆ ಮಾಡ್ಕೊಂಡ್ರು, 1 kg ತುಪ್ಪ ತರಿಸ್ಕೊಂಡ್ರು. ಹತ್ತಿ ಮನೆಯೊಳಗೆ ಬರೋದ್ರೊಳಗೆ ಮಧ್ಯಾಹ್ನಕ್ಕೆಲ್ಲ ಅಡಿಗೆ ರೆಡಿ ಆಯ್ತು. ಸ್ವಲ್ಪ ಆರಾಮಾಗಿ ಊಟ ಮಾಡೋಣ ಅಂತ ವಿಚಾರ ಮಾಡಿ ಏನ್ ಮಾಡ್ತಾರೆ, ಸ್ವಲ್ಪ ಸಮಯ ಆಯ್ತು ಅಂತ ತಿಳ್ಕೊಂಡು 9ವರೆ ಅವ್ರು ಮೈಮರ್ತು ಕೂತು ಬಿಟ್ರು. ಮನೆಯೊಳಗೆ ಅತ್ತಿ ಇದ್ರೆಲ್ಲ ಕೆಲಸ ನಡೀತಿತ್ತು, ಮನೆಯೊಳಗೆ ಅತ್ತಿ ಎಲ್ಲ ಮೈಮರ್ತು ಮಾತಾಡ್ಕೊತ ಕೂತ್ರು. 9 ಗಂಟೆ ಹೊಡಿತು. 9ವರೆಗೆ ಹೇಳಿರುವಂತ ಅತ್ತಿ ಎಟ್ಟಕ್ಕೆ ಬಂತ್ರಿದು, 9ಕ್ಕೆ ಬಂತು. ಧಡಲ್ 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 ಬಾಗಿಲು ತಟ್ಟಿತ್ರಿ. ಬಾಗಿಲು ತಟ್ಟಿತು. ಕರಿಗಡವು ಹಂಗೆ ಪುಟ್ಟಿಗಟ್ಲೆ ಹೊರಗೆ ರೆಡಿ ಆಗ್ಯಾವ. ಪುಟ್ಟಿ ಕರಿಗಡವು ನೋಡಿದ್ರೆ ಹತ್ತಿ ಬಿಡ್ತಾಳೆ ಏನ್ರಿ, ಜೀವನ ಹಿಂಡುತ್ತಾವ. ಹತ್ತಿ ಜೀವ ಹಿಂಡುತ್ತಾಳ. ಯಾರೋ ಬಂದಂಗಾಯ್ತು. ಇನ್ನ ಕೆಟ್ವಿ ನಾವು. ಮನೆಯೊಳಗೆ ಒಂದಿಷ್ಟು ಎಮ್ಮೆ ದನಗಳಿದ್ವು, ಕರ ಕಟ್ಟಿದ್ರು ಹಾದಿಯೊಳಗ. ಆ ದನ ಕಟ್ಟುವಂತ ಹಿತ್ತಲ ಕೋಣೆಯೊಳಗ ಕರಿಗಡ ಬಿಟ್ಟು ಬರೋಣ ಸಣ್ಣ ಸಸಿ ಸ್ವಲ್ಪ ಬೆರಕಿತ್ತಳು. ಸಣ್ಣ ಸಸಿ ಬಹಳ ಬೆರಕಿತ್ತಳು. ಹಿತ್ತಲೊಳಗ ಕರಿಗಡ ಬಿಟ್ಟು ಬಂದ್ರು. ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ರು. ಇದು ಬಾಗಿಲಿ ತೆರೆದ್ರು. ಅತ್ತಿ ಬಂದಾದ. ಎನ್ನೆ ನಮಗೆ ತಿನ್ನಾಕ ಬಿಡಂಗಿಲ್ಲ ಅತ್ತೆ ಅಂತ ತಿಳ್ಕೊಂಡು ಬೇಗ ಸಣ್ಣ ಸೊಸೆ ಏನಿದ್ ಮಾಡಿ ಚಂದ ವಿಚಾರ ಮಾಡ್ಕೊಂಡು ಚಂದ ಅತ್ತಿ ಗಾಳಿ ಹಾಸಿದಂಗ ಹಾಸಿನಿ ಮಲಗಿ ಬಿಡು ಬೇಗ ಉಂಡು ಬಂದು ಚಂದ ಹೆಂಗಿದ್ರು ಮಲಗಂತ ಚಂದ ಹಾಸಿದಳು. ಮಲಸಿದಳು ಹತ್ತಿನ ಆದಿಯೊಳಗ ಮಲಸಿದಳು. ಹೊರಗೆ ಹೋಗಿ ಇನ್ನೇನು ಊಟ ಮಾಡೋಣ ಅಂತ ತಿಳ್ಕೊಂಡು ಹಿತ್ತಲಕ್ಕೆ ಹೋದಳಿ. ಎಲ್ಲಿ ದನ ಕಟ್ಟ ಹಿತ್ತಲದೊಳಗೆ ಹೋಗಿ ಅಕ್ಕ ತಂಗಿ ಕುಂತ್ರು. ಹಿಂಗ ಕರಿಗಡಬನ ಮ್ಯಾಗ ವಸ್ತ್ರ ಹೊಚ್ಚಿದ್ರು. ಹಿಂಗ ತೆಗೆದ್ರು ಉಣ್ಲಾಕ್ ಹೋಗ್ತಾರ, ಪ್ಲೇಟ್ ಬಿಟ್ಟು ಬಂದಾರ. ಉಣ್ಲಾಕ್ ಹೋಗ್ತಾರೆ, ಪ್ಲೇಟ್ ಬಿಟ್ಟು ಬಂದಾರ. ಸಣ್ಣ ಸಸಿ ಕೆಟ್ವಿ ನಾವೊಂದು. ಅತ್ತಿ ಹದಿ ಮಕ್ಕಂಡದ, ದಾರಿ ಇಲ್ಲ, ಎಮ್ಮಿ ಕರ ದಾರ್ಯಾಗದ. ಇಟ್ಟು ದಾಟುಕೊಂಡು ಹೋಗಿ ಬರೋದ್ರೊಳಗ ಅತ್ತಿ ಎದ್ರ ಪ್ರಳಯ ಮನೆಯೊಳಗ ಅಂತ ತಿಳ್ಕೊಂಡು ಇಲ್ಲಿ ಅಕ್ಕ ವಿಚಾರ ಮಾಡಿದ್ರು. ತಂಗಿ ಇನ್ನೊಂದರ ಅತಿ ಸೂಕ್ಷ್ಮ ವಿಚಾರ ಮಾಡಿದ್ರು. ಅತ್ತಿ ಹೇಳ್ತಾಳಲ್ಲ, ಅತ್ತಿ ಎದ್ದೇಳಿ ಏನ್ ಮಾಡ್ತಾಳೆ ನೋಡೋಣ. ಅತ್ತಿಗೂ ಇವತ್ತು ನನಗದ ಇವತ್ತು ತಿನ್ಬೇಕಂತ ಆಸೆ ಹುಟ್ಟದಲ್ಲಿ, ಅತ್ತಿಗೂ ನನಗದ ಅಂತ ಸಣ್ಣ ಸೊಸೆ ಏನ್ ಮಾಡಿದ್ರು, ಹೊಕ್ಕಿನ ಅಂತ ತಿಳ್ಕೊಂಡು ಧೈರ್ಯದಿಂದ ಮುಂದೆ ಬಂದಳ್ರಿ. ಹೆಂಗ್ ಬಂದಳ್ರಿ, ಧೈರ್ಯದಿಂದ ಮುಂದೆ ಒಳಗೆ ಬಂದಳು. ಒಳಗೆ ಬಂದು ಗಂಗಾಳ ತಗೊಂಡ್ಲು. ನೀಟಾಗಿ ಗಂಗಾಳ ತಗೊಂಡ್ಲು. ರಭಸವಾಗಿ ಹಿಂಗ್ ಓಡಿ ಹೊಂಟಿದ್ಲು. ಅತ್ತಿ ಕಾಲಿ ಎಡವಿ ಎಮ್ಮೆ ಕೋಣದ ಮುಂದೆ ಎಲ್ಲಿ ಬಿದ್ದಳ್ರಿ, ಕೋಣದ ಮ್ಯಾಗ ಬಿದ್ದಳು. ಎಮ್ಮೆ ಕಾರ ದಡಲ್ ಅಂತಿತ್ತು. ಕರದ ಮ್ಯಾಗ ಆಗ ಕುತ್ತಳಾಕಿ ಸಸಿ ಬೆರಕಿದ್ದಳು ಮೊದಲೇ. ಇದು ಹತ್ತಿ ಹತ್ರ ಆತು, ಕತ್ತಲ ಕಾಣ್ತಿಲ್ಲ. ನೋಡಿದ್ದ ಅಂತ ತಿಳ್ಕೊಂಡು ಸಸಿ ಭಯ ಬಿದ್ದು ಏನ್ ಮಾಡಿದಳು, ಯಾರವರು ಅಂದಳು. ಯಾರು, ನಿನ್ನ ಮನೆ ದೇವರು ದುರ್ಗವ್ವ ನಾನು ಅಂದಳು. ಕೂದಲ ಬಿಟ್ಟಿದ್ರು. ಕೂದಲ ಅಳಗಿಸಿದ್ರು. ಜುಟ್ಟು ನೋಡಿದಳು. ಹಾರ್ಯಾಡದೊಂದು ಕಾಣಿತು. ನಿನ್ನ ಮನೆ ದೇವ್ರು ನಾನು ದುರ್ಗವ್ವ. ಯಾವಾಗ ಅಂದಳು, ಯವ್ವ ಯಾಕೆ ಬಂದಿ ಇಟ್ಟತ್ನಾಗ? ಇಟ್ಟತ್ನಾಗ ಯಾಕೆ ಬಂದಿ? ಸ್ವಸ್ತ್ರಿ ಕಾಟ ಕೊಡಕತ್ತಿ ಅಂತಲ್ಲ, ಅದಕ್ಕೆ ಬಂದೀನಿ. ಸ್ವಸ್ತ್ರಿ ಕಾಟ ಕೊಡಕತ್ತಿ ಅದಕ್ಕೆ ಬಂದೀನಿ. ನೀನು ಸ್ವಸ್ತ್ರಿ ಕಾಟ ಕೊಳ್ಳಾರ ಮನೆಯೊಳಗೆ ಐತಿ ಅಂದ್ರೆ ಸುಮ್ಮಿದ್ದಿ ಉಳಿಸ್ತೀನಿ ಇವತ್ತು, ಇಲ್ಲಂದ್ರೆ ನಿನಗ ಕಾಟ ಕೊಡ್ತೀನಿ, ತೊಂದರೆ ಕೊಡ್ತೀನಿ ನೋಡು ಅಂತ ಹೇಳಿದ್ರು. ಯವ್ವ ಇನ್ನು ಮುಂದ ಸ್ವಸ್ತ್ರಿ ಕಾಟ ಕೊಡೋದಿಲ್ಲ ಅಂದ್ರೆ ನಾನು ಹೊಕ್ಕಿನಿ, ಸುಮ್ಮ ಹೊಚ್ಕೊಂಡು ಮಲ್ಕೊಂಬಿಡಿ, ಈಗ ನಿನಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಜುಟ್ಟು ಹರಡಿತ್ತಲ್ಲ ಕೆಳಗೆ ಹೋಗಿ ಮತ್ತೆ ಪ್ರಸಾದಕ್ಕೆ ಕುಂತರು. ಇಲ್ಲಿ ತಾತ್ಪರ್ಯ ಯಾಕೆ ಹೇಳ್ತೀನಂದ್ರ, ಇಲ್ಲಿ ಚಂದ ಪುರಾಣ ನಡೆದಾವ. ಆದ್ರೆ ನಮ್ಮ ಮನಸ್ಸಿನ ಆಸೆಗಳೇನಿದ್ದಾವ, ಧಾರಾವಾಹಿ ಆಸೆಗಳಿದ್ದಾವ. ಮನಸ್ಸಿನ ಹಲವಾರು ರೀತಿಯ ವಿಚಾರಗಳನ್ನು ಇಟ್ಟು ಪುರಾಣ ಚಂದ ಬಂದು ಕೂತಾರೆ. ಎಲ್ಲಾ ನೆನಪು ಇವಾಗ ಮಾತಾಡ್ಬಿಡೋಣ. ಊಟಕ್ಕೆ ಕುಂತಾಗ ಸಿಗ್ತಾರೆ ಇವ್ರು ಗೊತ್ತಿಲ್ಲ, ಊಟಕ್ಕೆ ಕೂತಾಗ ಸಿಗ್ತಾರ ಬಿಡ್ತಾರ ಗೊತ್ತಿಲ್ಲ, ಇವಾಗ ಮಾತಾಡೋಣ ಅಂತಾರ. ಆದ್ರೆ ಇಲ್ಲಿ ಮುದ್ದಯ್ಯ ಏನು ಮಾತಾಡ್ಲಕತ್ತಾರ, ಯಪ್ಪ ಮಹಾತ್ಮ ನನ್ನ ಮನೆಯೊಳಗೆ ಪ್ರಸಾದ ಮಾಡು. ಮುದ್ದಯ್ಯನ ಮಾತು ಇದು ಎಷ್ಟು ಚಂದ, ಅದ್ಭುತವಾಗಿರುವಂತ ಮಾತು. ಹಿಂಗ ಅವಧೂತ ಅಯ್ಯಪ್ಪ ತಾತನವರು ಕಾಲವನ್ನ ಕಳೀತಿದ್ರು. ಇಲ್ಲಿ ಚೆನ್ನಮ್ಮ ಬಂದು, ಯಪ್ಪ ಮನೆಗೆ ಹೋಗೋಣ, ನಿನಗೆ ಮನೆಯೊಳಗೆ ಯಾರಾದ್ರೂ ಏನಾದ್ರೂ ಹೇಳ್ತಾರೆ ಏನು?
ಯಾರಾದರೂ ನಿನಗೆ ವ್ಯರ್ಥವಾಗಿರುವಂತ ಮಾತುಗಳನ್ನು ಅನ್ನುತ್ತಾರೇನೋ? ಯಾರೂ ಅನ್ನೋದಿಲ್ಲ. ಮನೆ ಮಠವನ್ನು ಏತಕ್ಕಾಗಿ ಬಿಟ್ಟು ಬಂದಿರುವೆ ಅಂತ ಚೆನ್ನಮ್ಮ ತನ್ನ ಮಗನಾಗಿರುವಂತ ನಿರ್ವಾಣಪ್ಪನ ಹುಡುಗನನ್ನ ಬಾಲ ಹುಡುಗನನ್ನ ಕರ್ಕೊಂಡು ಬಂದಾಳ ಜೊತೆಗೆ. ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರಂತಾರ, ಯವ್ವ ನೀನಿನ್ನೂ ಸಣ್ಣ ಹೆಣ್ಣು ಮಗಳು ತಿಳಿಯುವುದಿಲ್ಲ. ಈ ಸಂಸಾರವನ್ನ ಬಿಟ್ಟು ಹೊರಗೆ ಬಂದೀನಿ. ಈ ಸಂಸಾರವನ್ನ ತೊರೆದು ಬಂದಿದ್ದೀನಂದ ಬಳಿಕ ಇನ್ನು ನಾನು ಭಗವಂತನೆಡೆಗೆ ಹೊರಟಿದ್ದೀನಿ. ಭಗವಂತನೆಡೆಗೆ ನನ್ನ ಪಯಣ ನಡೆದದ. ಇನ್ನ ನನ್ನ ಕರೆಯಬೇಡ. ಇನ್ನ ಮರಳಿ ನನ್ನೂರಿಗೆ ಎತ್ತಲ ದೊಡ್ಡಿಯ ಗ್ರಾಮಕ್ಕೆ ಕರೆಬೇಡಮ್ಮ. ಇನ್ನು ನೀನು ಹೋಗು. ಆದರೆ ನಿನ್ನ ಗಂಡನ ಮನೆಗೆ ನೀನು ಹೋಗು. ಆದರೆ ಇಲ್ಲಿ ಏನು ನಡೀತದೆ ಅಂದ್ರೆ, ನಿನ್ನ ಮಗನಾಗಿರುವಂತ ನಿರ್ವಾಣಪ್ಪ ಏನಿದ್ದಾನಲ್ಲ, ಆ ನಿರ್ವಾಣಪ್ಪ ಮುಂದೆ ಜಗತ್ತಿನೊಳಗ ವಾಕ್ಸಿದ್ಧಿ ಪುರುಷನಾಗ್ತಾನೆ. ಏನು ಹೇಳಿದ ಮಾತುಗಳು ಶಕ್ತಿ ಆಗ್ತದೆ. ಇವನ ಮಾತಿನಿಂದ ನಿನ್ನ ಮನತನವೇ ಉದ್ಧಾರ ಆಗ್ತದೆ ಅಂತ ಆಶೀರ್ವಾದವನ್ನ ಮಾಡಿ ನಿರ್ವಾಣಪ್ಪನಿಗೆ ಕಳಿಸಿಕೊಡ್ತಾರೆ. ಅಂದು ಹೇಳಿದ ಪ್ರಕಾರವಾಗಿ ನಿರ್ವಾಣಪ್ಪ ವಾಕ್ಸಿದ್ಧಿ ಪುರುಷನಾಗ್ತಾನೆ ಮೊಮ್ಮಗ. ಇದು ಗುರುವಿನ ಆಶೀರ್ವಾದ ಅಂತ ತಿಳ್ಕೊಂಡು ಚೆನ್ನಮ್ಮ ತನ್ನ ಗಂಡನ ಮನೆಗೆ ಪಯಣವನ್ನ ಮಾಡಿದಳು. ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಅಗಸಿಯೊಳಗ ಉಳಿದುಕೊಂಡರು ಕರೆ. ಇಲ್ಲಿ ಅಗಸಿಯೊಳಗ ಉಳಿದುಕೊಂಡಿದ್ದಾರೆ ಕರೆ. ಮಧ್ಯರಾತ್ರಿ ಆಗಿದ್ದರೂ ಸಹಿತವಾಗಿ ತತ್ವ ಪದಗಳನ್ನು ಹಾಡುತ್ತಾ ಸಂಚಾರವನ್ನ ಮಾಡುವಂತವರು. ಸಂತ ಮಹಾತ್ಮರಿಗೆ ನಿದ್ದೆ ಬರುವುದಿಲ್ಲ, ಬಹಳ ಕಡೆ ಬರುತ್ತದೆ. ಧ್ಯಾನ ಶಿವಚಿಂತನ ಶಿವಧ್ಯಾನದೊಳಗ ತಲ್ಲೀನರಾಗಿ ಮನಸ್ಸನ್ನ ಭಗವಂತನೆಡೆಗೆ ಮೀಸಲಾಗಿ ಇಟ್ಟಿರುವಂತ ಅವಧೂತ ಅಯ್ಯಪ್ಪ ತಾತನವರು ಮಧ್ಯರಾತ್ರಿ ಸಂಚಾರವನ್ನ ಮಾಡುತ್ತಿರುವಂತ ಸಂದರ್ಭದೊಳಗೆ ಒಂದು ಘಟಸರ್ಪ ಅವಧೂತ ಅಯ್ಯಪ್ಪ ತಾತನವರ ಕಾಲಿಗೆ ಕಚ್ಚದೆ. ಯಾವಾಗ ಕಾಲಿಗೆ ಕಚ್ಚಿತ್ತು ಘಟಸರ್ಪ, ಅಲ್ಲೇ ಘಟಸರ್ಪ ಜೀವ ಹೋಗ್ಯದೆ. ಇಲ್ಲಿ ಅಯ್ಯಪ್ಪ ತಾತನವರು ಅಗಸಿಯ ಮುಂದೆ ಬರುತ್ತಾರೆ. ಅಗಸಿಯೊಳಗ ಉಳಿದುಕೊಳ್ಳುತ್ತಾರೆ. ಅಗಸಿಯೊಳಗ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ಇಲ್ಲಿ ಸಾಯಂಕಾಲ ಬಹಳ ಹೊತ್ತಾಗಿತ್ತು, 9:30 10 ಗಂಟೆ ಸುಮಾರು. ಇಲ್ಲಿ ಯಾರು ಬರುತ್ತಾರೆ? ಮುದ್ದಯ್ಯ ಬಂದ. ಯಾವಾಗ ಇಲ್ಲಿ ಮುದ್ದಯ್ಯ ಮತ್ತ ಮನೆಗೆ ಅಯ್ಯಪ್ಪ ತಾತನವರ ಬಳಿ ಬಂದ ಮುದ್ದಯ್ಯ ಬಂದ ಬಳಿಕ ಕಾಲೊಳಗ ರಕ್ತ ಸೋರ್ತಿತ್ತು. ಯಪ್ಪ ಕಾಲೊಳಗ ಏತಕ್ಕಾಗಿ ನಿಮಗೆ ರಕ್ತ ಸೋರ್ತಾರೆ ಅಂತ ಕೇಳಿದಾಗ, ಹಾದಿಯೊಳಗ ನಡ್ಕೋತ ಬರುತ್ತಿದ್ದೆ, ಏಕನಾದವನ್ನ ಮೀಟುತ್ತ ತತ್ವ ಪದವನ್ನ ಹಾಡುತ್ತಾ ಬರುತ್ತಾ ಇರುವಂತ ಸಂದರ್ಭದೊಳಗೆ ಏನೋ ನನ್ನ ಕಾಲಿಗೆ ಚುಚ್ಚಿದಂತಾಯಿತು ಅಂತ ಯಾವಾಗ ಹೇಳಿದ್ರು. ಈ ಚುಚ್ಚಿದಂತ ಆಗಿರುವಂತದ್ದು ಸೂಕ್ಷ್ಮ ಅವಲೋಕನ ಮಾಡಬೇಕಲ್ಲ. ಇಲ್ಲಿ ಮುದ್ದಯ್ಯ ಏನ್ ಮಾಡ್ತಾನೆ, ಅಯ್ಯಪ್ಪ ತಾತನವ್ರನ್ನ ಕರೆದುಕೊಂಡು ಅಲ್ಲಿ ಚುಚ್ಚಿದಂತಾಗಿರುವಂತ ಸ್ಥಳಕ್ಕೆ ಹೋದ್ರು. ಸ್ಥಳಕ್ಕೆ ಹೋಗಿ ನೋಡಿದರೆ ಘಟಸರ್ಪ ಸತ್ತು ಹೋಗಿತ್ತು. ಯಾವಾಗ ಘಟಸರ್ಪ ಸತ್ತು ಹೋಗಿತ್ತು, ಅವಧೂತ ಅಯ್ಯಪ್ಪ ತಾತನವರು ಹೇಳ್ತಾರೆ, ನನಗೆ ಕಚ್ಚಿದ್ದರಿಂದಾಗಿ ಈ ಹಾವು ಸಾಯಕೂಡದು, ಈ ಘಟಸರ್ಪ ಸಾಯಕೂಡದು ನನ್ನಿಂದಾಗಿ ಅಂತ ತಿಳ್ಕೊಂಡು ಅವಧೂತ ಅಯ್ಯಪ್ಪ ತಾತನವರು ತಮ್ಮ ಆಸ್ತ ಸ್ಪರ್ಶಗಳನ್ನ ಘಟಸರ್ಪಕ್ಕೆ ಮುಟ್ಟಿದ್ರೆ ಘಟಸರ್ಪಕ್ಕೆ ಜೀವ ಬರ್ತದೆ. ಈ ಮಹಾತ್ಮನ ಜೀವ ಬರೆಸಿರುವಂತದ್ದು ಮುದ್ದಯ್ಯ ಕಣ್ಣಾರ ನೋಡ್ತಾನೆ. ಯಾವಾಗ ಕಣ್ಣಾರ ನೋಡಿದ ಮುದ್ದಯ್ಯ, ಮಹಾತ್ಮ ಸಾಮಾನ್ಯವಾದ ಮಹಾತ್ಮನಲ್ಲ, ಇಂಥ ಮಹಾತ್ಮನ ಬಳಿ ನಾನಿರುವುದು ನನ್ನ ಜೀವನಾಧನ್ಯ ಅಂತ ತಿಳ್ಕೊಂಡ ಮುದ್ದಯ್ಯ ಜೀವ ಬಂತು. ಒಂದು ಕಡೆ ಅವಧೂತ ಅಯ್ಯಪ್ಪ ತಾತನು ಹರಿಯುವುದಕ್ಕಾಗಿ ಬಿಡುತ್ತಾರೆ ಘಟಸರ್ಪವನ್ನ. ಹರಿಯುವುದಕ್ಕಾಗಿ ಬಿಟ್ಟರು ಮುಂದೆ ಮತ್ತೆ ಅಗಸಿ ಬಳೆ ಮುಂದೆ ಅಲ್ಲೇ ಬಂದು ಕುತ್ಕೊಳ್ತಾರೆ. ಇಲ್ಲಿ ಮುದ್ದಯ್ಯ ಅಂತಾನೆ, ಅಪ್ಪ ಔಷಧಿಯನ್ನ ತೆಗೆದುಕೊಳ್ಳಬೇಕು. ಹಾವು ಕಚ್ಚಾರೆ ಘಟಸರ್ಪ ಜೀವ ಹೋಗಬಹುದು, ನಿಮ್ಮ ಜೀವ ಹೋಗಬಹುದು ಎಂದಾಗ ಮುದ್ದಯ್ಯ ಅಯ್ಯಪ್ಪ ತಾತನವರು ಹೇಳ್ತಾರೆ, ಏನಂತ? ಮುದ್ದಯ್ಯ, ನಿನ್ನ ಮನೆಯೊಳಗೆ ಅಂಬಲೆಯನ್ನ ಮಾಡಿಕೊಂಡು ಬಾ, ಹೊಟ್ಟೆ ತುಂಬ ಮಜ್ಜಿಗೆ ಅಂಬಲೆಯನ್ನ ಊಟ ಮಾಡುತ್ತೀನಿ. ಹಾವು ಕಚ್ಚಿದಾಗ ಬೆಳತನಕ ನಾವೆಲ್ಲ ನಿದ್ದೆ ಬಿಡುತ್ತೇವೆ, ಊಟ ಮಾಡೋದಿಲ್ಲ. ಅಯ್ಯಪ್ಪ ತಾತನವರು ಹೊಟ್ಟೆ ತುಂಬ ಪ್ರಸಾದವನ್ನು ಬಿಡ್ತಾ ಇದ್ದಾರೆ. ಮುದ್ದಯ್ಯ, ನಿನ್ನ ಮನೆಯೊಳಗೆ ಅಂಬಲೆಯನ್ನ ಮಾಡಿಕೊಂಡು ಮಜ್ಜಿಗೆಯನ್ನು ತೆಗೆದುಕೊಂಡು ಬಾ, ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅಂತ ಮುದ್ದಯ್ಯಗೆ ತಾತನವರು ಹೇಳಿದ್ರು. ಇಲ್ಲಿ ಗಾಬರಿ ಆಗಿದೆ, ಆಶ್ಚರ್ಯ ಆಗಿದೆ ಮುದ್ದಯ್ಯನವರಿಗೆ. ಇಲ್ಲಿ ಯಾವಾಗ ಆಶ್ಚರ್ಯ ಆಗಿತ್ತು ಮುದ್ದಯ್ಯನವರಿಗೆ, ಮನೆಗೆ ಹೋಗಿ ಅಂಬಲೆ ಮಾಡಿಕೊಂಡು
ಮನೆಗೆ ಹೋಗಿ ಅಂಬಲಿಯನ್ನ ಮಾಡಿಕೊಂಡು ಇಲ್ಲಿ ಮುದ್ದಯ್ಯನವರು ತೆಗೆದುಕೊಂಡು ಬಂದರು. ಅಂಬಲಿ ತೆಗೆದುಕೊಂಡು ಬಂದು ಮಜ್ಜಿಗೆ ತೆಗೆದುಕೊಂಡು ಬಂದು ಏನ್ ಮಾಡುತ್ತಾರೆ, ಅಯ್ಯಪ್ಪ ತಾತನವರಿಗೆ ಊಟ ಮಾಡಿಸ್ತಾರೆ. ಯಾವಾಗ ಅಯ್ಯಪ್ಪ ತಾತನವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದ್ರು, ನನಗೆ ನಿತ್ಯ ಬಂದಾದೆ. ಅಯ್ಯಪ್ಪ ತಾತರು ಹೇಳ್ತಾರೆ, ನನಗೆ ನಿತ್ಯ ಬಂದವರು ಅಂತ ಹೇಳ್ಕೊಂಡು ಮಲಗುತ್ತಾರೆ. ಮಲಗಿಕೊಂಡು ಮುದ್ದಯ್ಯನಿಗೆ ಭಯ ಹುಟ್ಟದೆ. ತಾತನವರು ಹೊಳೆಯುತ್ತಾರೋ ಅಥವಾ ಇಲ್ವೋ, ಸರ್ಪ ಕಚ್ಚಾರ ಅಂದ ಬಳಿಕ ಮಹಾತ್ಮರು ಉಳಿಯೋದಿಲ್ಲ. 5 ನಿಮಿಷಕ್ಕೊಂದ್ಸಾರಿ 5 ನಿಮಿಷಕ್ಕೊಂದ್ಸಾರಿ ಹಿಂಗ ಮುದ್ದಯ್ಯ ಹೇಳ್ತಿದ್ದ ಮಲಗಿಲ್ಲ. ಅಯ್ಯಪ್ಪ ತಾತನವರು ಮಲಗಿಕೊಂಡಾರೆ, ಮುದ್ದಯ್ಯ ಮಾತ್ರ ಮಲಗಲಿಲ್ಲ. ಬೆಳ್ಳು ತನಕ ಹಿಂಗ ಹೇಳೋದು, ಹಿಂಗ ನೋಡೋದು, ಹೇಳೋದು, ಹಿಂಗ ನೋಡೋದು ಮಾಡಿರುವಂತ ಮುದ್ದಯ್ಯ ಬೆಳಕರಿತು ಅಯ್ಯಪ್ಪ ತಾತನವರ ಮೇಲೆ ಹೇಳ್ತಾರ, ಮುದ್ದಯ್ಯ ತಮ್ಮ ಅಂತರಂಗರ ಶಕ್ತಿಯಿಂದ ತಿಳಿದುಕೊಂಡಿರ್ತಕ್ಕಂಥ ಅಯ್ಯಪ್ಪ ತಾತನವರು, ಮುದ್ದಯ್ಯ ನನ್ನ ಜೀವ ಹೋಗ್ತಾರೆ ಅಂತ ತಿಳ್ಕೊಂಡು ಬೆಳಕರಿಯುವ ತನಕ ಮಲಗಲಿಲ್ಲವೇನು? ಏತಕ್ಕಾಗಿ ಮಲಗಲಿಲ್ಲ? ಜೀವ ಹೋಗ್ತದೇನು, ಏನಾದ್ರೂ ತೊಂದರೆ ಆಗ್ತದೇನು ಅಂತ ತಿಳ್ಕೊಂಡು ಬೆಳತನಕ ಎದ್ದು ನೋಡಿದಲ್ಲ ಮುದ್ದಯ್ಯ. ಎದ್ದು ನೀನು ನೋಡಿದೆ ಕರೆ, ನಿನ್ನ ಮನೆಯೊಳಗ ಹಂಬಲೆಯನ್ನ ಮಾಡಿಕೊಂಡು ಬಂದೆಯಲ್ಲ. ನಿನ್ನ ಮನೆಯೊಳಗ ಕೇವಲ ಎಲ್ಲರ ಮಾಡುವಂತ ಹಂಬಲೆಯಲ್ಲ, ನಿನ್ನ ಮನೆಯೊಳಗ ಹಂಬಲೆಯೊಳಗ ಔಷಧ ಅದೇ ಅಂತ ತಿಳ್ಕೊಂಡು ಅವರು ಅಯ್ಯಪ್ಪ ತಾತನವರು ಹೇಳಿದ್ರು, ಎಂದಿಗೂ ಸಹಿತವಾಗಿ ಅವರ ಮನೆಯೊಳಗ ಅಂಬಲಿ ಮಜ್ಜಿಗೆಯನ್ನು ಊಟ ಮಾಡಿದ್ರೆ ವಿಷ ಯಾವುದೂ ಇರೋದಿಲ್ಲ ಅಂತ ಔಷಧ ಗುಣ ಇವರಲ್ಲಿ ಉಳಿದುಕೊಂಡಿತ್ತು. ಇಂಥ ಅನಂತ ಲೀಲೆಯ ಪವಾಡಗಳನ್ನ ಅವಧೂತ ಅಯ್ಯಪ್ಪ ತಾತನವರು ಮಾಡುತ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಹೋಗುತ್ತಾ ಇರುವಂತ ಸಂದರ್ಭದೊಳಗೆ ಮತ್ತೊಂದು ಘಟನೆ ನಡೀತದೆ. ಜೀವನದೊಳಗೆ ಇಂಥ ಘಟನೆ ಯಾರಿಗೂ ಕೂಡದು. ಸಂತ ಮಹಾತ್ಮರಿಗೆ ಬಂದರೆ ಅದನ್ನ ಎದುರಿಸಬಲ್ಲರು ಕೇವಲ ನರಮಾನವರಿಗೆ. ಅಂತ ಒಂದು ದುರ್ಘಟನೆ ಬಂದರೆ ಬಹಳ ಕಷ್ಟ. ನರಮಾನವರಿಗೆ ಬಂದರೆ ಅಮರಯ್ಯ ತಾತನವರೇ ಸ್ವತಃ ಎದ್ದಲ ದೊಡ್ಡಿಯಲ್ಲಿರುವಂತ ಅಯ್ಯಪ್ಪ ತಾತನವರನ್ನ ಯಪ್ಪ ನಮ್ಮೂರಿಗೆ ಬನ್ನಿ ಎನ್ನುವಂತ ಮಾತು ಅಮರಯ್ಯ ತಾತನವರು ಹೇಳಿದ ಪ್ರಕಾರವಾಗಿ ಅಯ್ಯಪ್ಪ ತಾತನವರು ಎಲ್ಲಿ ಬಂದಾರೆ? ತಿಮ್ಮಾಪುರ ಗ್ರಾಮಕ್ಕೆ ಬಂದಾರೆ. ಅಮರಯ್ಯ ತಾತನವರ ಪ್ರಕಾರವಾಗಿ ಅಯ್ಯಪ್ಪ ತಾತನವರು ಬಂದು ವಾಸವನ್ನ ಮಾಡ್ತಾ ಇದ್ದಾರೆ. ಕರೆ ಇಲ್ಲಿ ಪ್ರಸಂಗಗಳು ಯಾವ ರೀತಿಯೊಳಗ ನಡೀತಾ ಇದ್ದಾವೆ ಅಂತ ಹೇಳಿದರೆ, ಇಲ್ಲಿ ಅಯ್ಯಪ್ಪ ತಾತನವರನ್ನ ಪ್ರತಿಯೊಂದು ಪಂಚಾಂಗವನ್ನ ಹೇಳೋದು, ಕೇಳೋದು, ಒಳ್ಳೆಯದು ಕೆಟ್ಟದ್ದು ಯಾರಿಗಾದರೂ ತೊಂದರೆ ಅನಿಸಿದ್ರೆ ಇಲ್ಲಿ ಅಯ್ಯಪ್ಪ ತಾತನವರನ್ನ ಇಡೀ ಊರು ಜನ ಕೇಳಕತ್ತು, ಅಮರಯ್ಯ ತಾತನವರನ್ನ ಕೇಳೋದು ಕಡಿಮೆ ಮಾಡತ್ತು. ಯಾವಾಗ ಅಮರಯ್ಯ ತಾತನವರನ್ನ ಹೇಳೋದು ಕೇಳೋದು ಒಂದಿಷ್ಟು ಕಡಿಮೆ ಅನಿಸ್ತು, ನಾನು ಅಯ್ಯಪ್ಪ ತಾತ ನನ್ನ ಊರಿಗೆ ಕರೆಸಿಕೊಂಡೆ, ನನ್ನ ಜೀವನಕ್ಕೆ ಮುಳುವಾದ ಅಯ್ಯಪ್ಪ. ಅಮರಯ್ಯ ಸ್ವಾಮಿಗಳು ಅವರು ಸಾಮಾನ್ಯವಾದವರು ಅಲ್ರಿ, ದೊಡ್ಡ ಜ್ಯೋತಿಷರು, ಪಂಡಿತೋತ್ತಮರು ಹೇಳಿದ ಮಾತುಗಳೆಲ್ಲ ಸತ್ಯವಾಗ್ತಿದ್ದವು. ಅಂತ ದಿವ್ಯ ಜ್ಯೋತಿಷ್ ಪಂಡಿತ ವಾಣಿ ಪುರುಷರು ಅಮರಯ್ಯ ತಾತನವರು. ಆದರೆ ಒಬ್ಬ ಮನುಷ್ಯನನ್ನ ಕರೆಯುವಂದ ಬಳಿಕ ಅವರಿಗೆ ಅನುಕೂಲವನ್ನ ಮಾಡಬೇಕೇ ವಿನಃ ಇನ್ನೊಬ್ಬರಿಗೆ ತೊಂದರೆ ಮಾಡುವಂತ ಗುಣಾದಿಗಳು ನಮ್ಮ ಬಳಿ ಇರಕೂಡದು. ಇನ್ನೊಬ್ಬರಿಗೆ ತೊಂದರೆ ಮಾಡುವಂತ ಗುಣಾದಿಗಳು ನಮ್ಮ ಬಳಿ ಬಂತು ಅಂತಂದ್ರೆ ಅಂತ ಸಂತ ಮಹಾತ್ಮರಿತರ ಸಹಿತವಾಗಿ ಅದು ಮುಂದೊಂದು ದಿನ ವಕ್ರ ದೃಷ್ಟಿಯಾಗಿ ಕಾಡುತ್ತದೆ. ಅಮರಯ್ಯ ತಾತನವರಿಗೆ ಹೆಂಗ ವಕ್ರ ದೃಷ್ಟಿಯಾಗಿ ಕಾಡ್ತದೆ ಅಂತಂದ್ರೆ, ಅಯ್ಯಪ್ಪ ತಾತನವರನ್ನ ಪ್ರತಿಯೊಂದು ವಿಧರಿಂದ ಪ್ರತಿಯೊಂದು ಹಂತವಾಗಿ ಅವರನ್ನ ಕೇಳುತ್ತಾ ಹೊಂಟಿದ್ದಾರೆ. ಅವರ ಹಿರಿಮೆ ಹೆಚ್ಚಾಗುತ್ತಾ ಹೊಂಟದೆ, ನನ್ನ ಹಿರಿಮೆ ಕಡಿಮೆ ಆಗುತ್ತಾ ಹೊಂಟಾರೆ ಅಂತ ತಿಳ್ಕೊಂಡು ಇನ್ನ ಅಮರಯ್ಯ ತಾತನವರನ್ನ ಮುಗಿಸಬೇಕು. ಅಮರಯ್ಯ ತಾತನವರ ಜೀವನವನ್ನ ಉಳಿಸಿಕೊಡುವುದು. ಅಮರಯ್ಯ ತಾತನವರಿಗೆ ತಮ್ಮ ಮಂತ್ರ ಶಕ್ತಿಗಳಿಂದ ಅವರ ಪ್ರಾಣವನ್ನ ಇಂದು ತೆಗೆಯುತ್ತೇನೆ ನಾನು ಅಂತ ತಿಳ್ಕೊಂಡು ಅಮರಯ್ಯ ತಾತನವರು ವಿಚಾರ ಮಾಡುತ್ತಾರೆ. ನೋಡ್ರಿ, ಅಂತ ಒಂದು ಕೆಟ್ಟ ಗುಣ ಇದು. ದೀಪಗಳನ್ನ ಯಾರು ಹಚ್ಚಬೇಡ್ರಿ ಅಮ್ಮ, ನಾ ಯಾವಾಗ ಹೇಳ್ತೀನಿ ಅವಾಗ ಹಚ್ಬೇಡಿ. ಈಗ ಹಚ್ಚಿ ಪುಟ್ಟ ಕುಂದಿರಿ. ಎಲ್ಲರೂ ಯಾರ್ಯಾರು ದೀಪ ತಂದಿಲ್ಲ? ಯಾರು ಇಷ್ಟ ಜನ ಯಾರು ತಂದಿಲ್ಲ? ತಂದಿರು, ತಂದವ್ರ ಕೈ ಎತ್ತರ ನೋಡೋಣ. ಒಂದಿಷ್ಟು ಜನ ಯಾವಾಗ ಹೇಳ್ತೀನಿ ಅವಾಗ ಹಚ್ಬೇಕು. ಏನ್ ಹೇಳಕತ್ತಿದ್ರಿ? ನೆನಪದ? ನೆನಪಿಲ್ಲ.
ಇವತ್ತೊಂದಿನ ಬೆಳತನಕ ಮಾತಾಡ್ಬೇಕಂತ ಆಸೆ ಅದ ನನಗೆ. ನನ್ನ ಆಸೆಯನ್ನು ಸಹಿತವಾಗಿ ನಾಡ ಒಂದ್ಸಲ ಈಡೇರಿಸ್ಕೊಳ್ಬೇಕಲ್ಲ. ಇಲ್ಲಿ ಅಮರಯ್ಯ ತಾತನವರು ಅಯ್ಯಪ್ಪ ತಾತನವರನ್ನು ಮುಗಿಸ್ಬೇಕು, ಅವರ ಜೀವ ಉಳಿಯ ಕೂಡುದು ಅಂತ ವಿಚಾರ ಮಾಡ್ಯಾರೆ. ವಿಚಾರ ಮಾಡಿಕೊಂಡು ಅಗಸಿಯ ಕಟ್ಟೆಯ ಮೇಲೆ ಕುಳಿತಿರುವಂತ ಅಯ್ಯಪ್ಪ ತಾತನವರು ಮುದ್ದಯ್ಯನ ಸಹಿತವಾಗಿ ಬಾಜು ಕೂತ್ಕೊಂಡಾನೆ. ಕುಳಿತುಕೊಂಡಿರುವಂತ ಸಂದರ್ಭದೊಳಗ ಎಲ್ಲರೂ ಒಂದಿಷ್ಟು ಜನ ಕುಳಿತುಕೊಂಡಿದ್ರು. ಇಲ್ಲಿ ಅಮರಯ್ಯ ತಾತ ಏನ್ ಮಾಡ್ತಾನೆ, ತನ್ನ ಪೂಜೆಯೊಳಗ ತಾನು ತಲ್ಲೀನನಾದ ಅಮರಯ್ಯ ತಾತ, ತನ್ನ ಪೂಜೆಯೊಳಗ ತಾನು ತಲ್ಲೀನನಾದ. ಇಲ್ಲಿ ಅಗಸಿಯೊಳಗ ಕುಳಿತುಕೊಂಡಿರುವಂತ ಅಯ್ಯಪ್ಪನವರು ಮುಗ್ಧರಿದ್ದಾರೆ. ಇನ್ನೊಬ್ಬರಿಗೆ ಎಂದು ಒಂದು ದಿನವಾದರ ಸಹಿತವಾಗಿ ಕೆಟ್ಟದ್ದನ್ನೇ ಮಾಡಿಲ್ಲ, ಕೆಟ್ಟದ್ದನ್ನು ಬಯಸಿಲ್ಲ. ಯಾರು ಕಷ್ಟ ಅಂತ ಬರ್ತಾರೆ ಕಷ್ಟಗಳನ್ನ ದೂರ ಮಾಡುತ್ತಾ ಹೊರಟಿದ್ದಾನೆ ಅಂಥವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ಅಮರಯ್ಯ ತಾತನವರು. ನನ್ನ ಕೇಳಲಿಕ್ಕೆ ಬರಬೇಕು, ನನ್ನಿಂದಲೇ ಎಲ್ಲ ನಡೆಯಬೇಕು ಅಂತ ಭಾವ, ಕೆಟ್ಟ ಭಾವ ತುಂಬಿಕೊಂಡಾರ ಅಮರಯ್ಯ ತಾತನವರಿಗೆ. ತುಂಬಿಕೊಂಡು ಏನ್ ಮಾಡುತ್ತಾರೆ, ಇಲ್ಲಿ ಅಗಸಿಯೊಳಗ ಅಯ್ಯಪ್ಪ ತಾತನವರು ಕುಳಿತುಕೊಂಡಿದ್ದಾರೆ. ಕುಳಿತುಕೊಂಡಿರುವಂತ ಸಂದರ್ಭದೊಳಗ ಏಕಾಏಕಿಯಾಗಿ ಮೈ ಸಣ್ಣ ಸಣ್ಣ ಗುಳ್ಳೆಗಳು ಆಗೋದಕ್ಕೆ ಪ್ರಾರಂಭ ಆಯ್ತು. ಯಾವಾಗ ಸಣ್ಣ ಸಣ್ಣ ಗುಳ್ಳೆಗಳು ಆಗುವುದಕ್ಕೆ ಪ್ರಾರಂಭವಾಯಿತು, ಸಣ್ಣ ಗುಳ್ಳೆ ಇತ್ತಲ್ಲ ಆ ಗುಳ್ಳೆ ಮತ್ತೊಂದಿಷ್ಟು ದೊಡ್ಡ ಗುಳ್ಳೆ ಆಗ್ಲಕತ್ತಿತ್ತು. ಒಂದು ಕಡೆ ಆಗಲೆಲ್ಲ ಮೈ ತುಂಬೆಲ್ಲ ಗುಳ್ಳೆಗಳು ಆಗ್ಲಕತ್ತಿತ್ತು. ಆ ಗುಳ್ಳೆ ಸಣ್ಣ ಗುಳ್ಳೆ ಇರುವಂತ ಗುಳ್ಳೆ ದೊಡ್ಡ 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 ಗುಳ್ಳೆ ಆಗ್ಲಕತ್ತು. ಯಾವಾಗ ದೊಡ್ಡ ದೊಡ್ಡ ಗುಳ್ಳೆಗಳು ಮೇಲೆ ಹೂಪಿ ಎತ್ತರಕ್ಕೆ ಬರ್ಲಾಕತ್ತಿದವು, ಮುದ್ದಯ್ಯನವ್ರು ಬೇಕು ಹೇಳ್ತಾರೆಯಪ್ಪ, ಇಷ್ಟು ತಕ್ಷಣದೊಳಗ ಮೈ ತುಂಬೆಲ್ಲ ಗುಳ್ಳೆಗಳಾಗ್ತಾ ಇದ್ದಾವಲ್ಲ, ಏತಕ್ಕಾಗಿ ಇಷ್ಟು ಬೇಗ ಗುಳ್ಳೆಗಳು? ಚಂದ್ರನ ತಗೊಳ್ರಿ, ಏತಕ್ಕಾಗಿ ಇಷ್ಟು ಬೇಗ ಗುಳ್ಳೆಗಳಾಗ್ತಾ ಇದ್ದಾವೆ? ಅಮರಯ್ಯ ಇಲ್ಲಿ ಮುದ್ದಯ್ಯನವರು ಕೇಳಿದಾಗ ಅಯ್ಯಪ್ಪ ತಾತನವರು ಹೇಳ್ತಾರೆ, ಅಂದು ನಿಮ್ಮೂರಿಗೆ ನಾನು ಬರಬೇಕಾದರೆ ಅಂದು ಕಾರಣರು ಅಮರಯ್ಯ ತಾತನವರು. ನಿಮ್ಮೂರೊಳಗೆ ನಾನು ಉಳಿದುಕೊಂಡಿರಬೇಕಾರೆ, ಆದರೆ ಅವರೇ ನನ್ನನ್ನ ತಮ್ಮೂರಿಗೆ ಬರಮಾಡಿಕೊಂಡು ನನ್ನ ಜೀವವನ್ನ ತೆಗೀತಾ ಇದ್ದಾರೆ. ಇನ್ನೇನು ತಮ್ಮ ಮಂತ್ರ ಶಕ್ತಿಯಿಂದ ನನ್ನ ಜೀವ ಇನ್ನು ಒಂದು ಅರ್ಧ ತಾಸು ಉಳಿಯುವುದು ಕಷ್ಟ ಅದೇ. ಯಾರು ಅಮರಯ್ಯ ತಾತನವರು ಯಾರು? ಮುದ್ದಯ್ಯ ತಾತನವರ ಮಾವ. ಅಮರಯ್ಯ ತಾತನವರು ಮುದ್ದಯ್ಯಗೆ ಮಾವ. ನಿಮ್ಮ ಮಾವ ನನ್ನ ಜೀವವನ್ನ ತೆಗೆಯುವುದಕ್ಕಾಗಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಆ ಪೂಜೆ ಸಂಪೂರ್ಣವಾದರೆ ನನ್ನ ಪ್ರಾಣ ಉಳಿಯುವುದಿಲ್ಲ. ಆ ಪೂಜೆ ಭಗ್ನವಾಯಿತು ಅಂದ್ರೆ ಮಾತ್ರ ನನ್ನ ಜೀವ ಉಳಿತದೆ, ಇಲ್ಲಂದ್ರೆ ಇಲ್ಲ. ಕೇವಲ ಇನ್ನು ಅರ್ಧ ತಾಸಲ್ಲಿ ಅಯ್ಯಪ್ಪನವರು ಹೇಳ್ತಾರೆ, ಕೇವಲ ಇನ್ನು ಅರ್ಧ ತಾಸಿನೊಳಗೆ ನನ್ನ ಜೀವ ಹೋಗ್ತದೆ ಅಂತ ಮುದ್ದಯ್ಯನ ಮುಂದ ಅಮರಯ್ಯ ತಾತನವರು ಯಾವಾಗ ಹೇಳಿದರು. ಮುದ್ದಯ್ಯ ನಿಲ್ಲಲಿಲ್ಲ. ಎಲ್ಲಿ ನಿಲ್ಲಲಿಲ್ಲ? ಅಯ್ಯಪ್ಪ ತಾತನವರ ಬಳಿ ನಿಲ್ಲಲೇ ಇಲ್ಲ. ಯಾವಾಗ ನಿಲ್ಲಲಿಲ್ಲ? ಮಾವ, ಅಮರಯ್ಯ ಮಾವ ಅಂತ ತಿಳ್ಕೊಂಡು ಧಾವಿಸಿ ಮನೆಗೆ ಓಡಿ ಹೋಗ್ತಾನೆ. ಮನೆಯ ಮುಂದೆ ಅಕ್ಕ ಕುಳಿತುಕೊಂಡಾಳೆ. ಮನೆಯೊಳಗೆ ಯಾರು ಬಂದರೂ ಸಹಿತವಾಗಿ ಮನೆಯೊಳಗೆ ಬಿಡಬೇಡ ಕೂತಿದ್ದಳು. ಅಕ್ಕನ ಜೊತೆ ಮುದ್ದಯ್ಯ ಮಾತಾಡ್ಲಿಲ್ಲ. ಅಕ್ಕನ ಜೊತೆ ಮುದ್ದಯ್ಯ ಯಾವುದೇ ಮಾತುಗಳನ್ನೇಳದೆ ಒಳಗ ಹಾಗೆ ಧಾವಿಸಿ ಹೋದ. ಬಾಗಿಲಿ ಚಿಲ್ಲಕ ಮುಂದ ಹಾಕಿತ್ತು. ಆ ಚಿಲ್ಲಕವನ್ನ ತೆಗೆದು ರಭಸರಿಂದ ಹಿಂಗ ದುಡ್ತಾನೆ ಮುದ್ದಯ್ಯ. ರಭಸದಿಂದ ಹಿಂಗ ಬಾಗಿಲು ದೂಡಿದ. ಅಮರಯ್ಯ ತಾತನವರು ಸಣ್ಣವರೆಲ್ಲ, ದಿವ್ಯ ಜ್ಯೋತಿಷ್ಯ ಪಂಡಿತರು. ಈ ಪೂಜೆಯನ್ನು ಮಾಡುವಂಥದ್ದು ಯಾರು ನೋಡಿಕೊಡುದು? ಭೂಮಿಯನ್ನ ಬಿಟ್ಟು 3-4 ಫೂಟ್ ಮೇಲೆ ಎದ್ದಾರೆ ಅಮರಯ್ಯ ತಾತನವರು. ಯಾವಾಗ ಎತ್ತಿರುವಂತದನ್ನ ಮುದ್ದಯ್ಯ ಹಿಂಗ ಬಾಗಿಲು ತೆರೆದು ಮಾವ ಅಂತ ಗಾಬರಿಯಿಂದ ನೋಡಿದ್ರು. ಲೇ ಮುದ್ಯ, ಕೆಟ್ಟಿತ್ತಲಿ
ಮುದ್ದಯ್ಯ ಇನ್ನ ಕೆಟ್ಟಿತು ನನ್ನ ಜೀವ, ಇನ್ನ ನಂದು ಬಿತ್ತು ಅಯ್ಯಪ್ಪ ತಾತನವರು ಎತ್ತು. ಅಂದ್ರ ಇನ್ನು ನಂದು ಏನೂ ನಡೆಯೋದಿಲ್ಲ, ಇನ್ನು ಅಯ್ಯಪ್ಪ ತಾತನವರ ಕೀರ್ತಿ ಅಜರಾಮರವಾಗಿ ಹೇಳ್ತಾರೆ ಅಂತ ತಿಳ್ಕೊಂಡು ಅಮರಯ್ಯ ತಾತನವರ ಒಂದು ವಿಷತ್ವಾಣಿಯನ್ನು ನಡೆದ್ರು. ಇನ್ನು ಮುಂದೆ ನಂದು ನಡೆಯುವುದಿಲ್ಲ. ಯಾವಾಗ ನಡೆಯುವುದಿಲ್ಲ ಅನ್ನುವಂಥ ಮಾತು ಹೇಳಿದಾಗ ಇಲ್ಲಿ ಯಾವಾಗ ಅಮರಯ್ಯ ತಾತ ಹೇಳಿದ ಬಂದು ನೋಡೋದ್ರೊಳಗಾಗಿ ಎಲ್ಲಾ ಗುಳ್ಳೆಗಳು ಆರೋಗ್ಯವಾಗಿ ಇಲ್ಲಿ ಮತ್ತ ಅಯ್ಯಪ್ಪ ತಾತನವ್ರು ಹುಡುಕೊಂಡ್ರು. ಆ ಪೂಜೆ ಏನಾದ್ರೂ ಅಂದು ಸಂಪೂರ್ಣವಾಗಿತ್ತು ಅಂದ್ರೆ ಅಯ್ಯಪ್ಪ ತಾತನವ್ರು ಉಳಿತಿರ್ಲಿಲ್ಲ. ಕೇವಲ ನಾವೆಲ್ಲ ಮಾನವ ರೂಪದೊಳಗೆ ಏನೆಲ್ಲ ಪೂಜೆಗಳನ್ನ ಮಾಡಿ ಯಾರನ್ನಾದ್ರೂ ಮುಗಿಸಬೇಕನ್ನುವಂತ ಪ್ರಸಂಗವನ್ನ ನಾವು ಮಾಡಿದ್ದೆ ಕರೆ. ಆದರೆ ಭಗವಂತ ಒಂದಿಷ್ಟು ದಿನಗಳ ಕಾಲ ಉಳಿಸಬೇಕನ್ನುವಂತ ಪ್ರಸಂಗಗಳಿದ್ರೆ, ಈ ಮಹಾತ್ಮರಿಂದ ಒಳ್ಳೆದನ್ನ ಮಾಡುವಂತ ಪ್ರಸಂಗಗಳು ಇದ್ದಿದ್ದೇ ಕರೆ. ಆದರೆ ಯಾವ ಸಂತ ಮಹಾತ್ಮರು ಸಹಿತವಾಗಿ ನಮ್ಮನ್ನ ಮುಗಿಸುವುದಕ್ಕೆ ಪ್ರಯತ್ನ ಮಾಡಿದರೆ ನಿಜವಾದ ಪರಬ್ರಹ್ಮನಿಂದ ನಮ್ಮ ಜೀವ ಉಳಿತಾರೆ. ಆ ಪರಬ್ರಹ್ಮನಿಂದ ಭಗವಂತನು ಇಡೀ ಸಮಾಜದೊಳಗೆ ಉಪಕಾರವನ್ನ ಮಾಡುವಂತ ಶಕ್ತಿ ಯೋಗಾಯೋಗವನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಾನೆ. ಅವಧೂತ ಅಯ್ಯಪ್ಪ ತಾತನವರನ್ನ ಮುಂದ ಸಮಾಜದೊಳಗ ಒಳ್ಳೆ ಕಾಯಕವನ್ನ ಮಾಡುವುದಕ್ಕಾಗಿ ಒಂದಿಷ್ಟು ದಿನಗಳ ಕಾಲ ಸಂತ ಮಹಾತ್ಮರು ಅಷ್ಟು ಸುಲಭವಾಗಿ ನಾವೆಲ್ಲ ನಮ್ಮನ್ನ ಅಗಲಿ ಹೋಗುವುದಿಲ್ಲ. ಅನ್ನದರಿನ ಭೂಮಿ ಎರಿನ ಮುಗಿದ ಬಳಿಕ ನಮ್ಮೆಲ್ಲರನ್ನ ಬಿಟ್ಟು ಹೋಗ್ತಾರೆ. ಇಂಥ ಅನಂತ ಪವಾಡಗಳನ್ನ ಮಾಡುತ್ತಾ ಇಲ್ಲಿ ಅಯ್ಯಪ್ಪ ತಾತನವರು ಹೊರಟಿದ್ದಾರೆ. ಹೋಗುವಂತ ಸಂದರ್ಭದೊಳಗ ಇಲ್ಲಿ ಅಯ್ಯಪ್ಪ ತಾತನವರು ಸಹಿತವಾಗಿ ನಾನು ದೊಡ್ಡವನೆಂದೂ ಎಂದು ಹೇಳಿಲ್ಲ. ಎಂದಾದ್ರೂ ಹೇಳಿದ್ದಾರೇನು ನಾನು ದೊಡ್ಡವಂತ? ನಾನು ದೊಡ್ಡವನಲ್ಲ. ಗಲುಗಿನ ಗುರು ಚನ್ನ ಬಸವರಿಂದ, ಗಲುಗಿನ ಗುರು ಚನ್ನ ಬಸವರ ಗುರು ಕೃಪೇನ ಗುರು ಆಶೀರ್ವಾದದಿಂದ ಈ ಜೀವನನ್ನ ಪಯಣ ಏನು ಹೇಳಿದರೂ ಸಹಿತವಾಗಿ ಗಲುಗಿನ ಚನ್ನ ಬಸವಾಡಿಯರಿಂದ ಅವರು ಹೇಳಿದ ಮಾತಿನಂತ ಸಮಾಜದೊಳಗ ನನ್ನ ಮಾತುಗಳು ಹೆಂಗ ಗುರುವಿನ ವಾಣಿ ಎನ್ನುವಂಥದ್ದು ಹೇಗಿದ್ದ ಗೌಡನ ಭಾವಿಯ ಕಂದನು ಅನ್ನುವಂಥದ್ದು.